7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಕೈಗಳು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಸ್ಲೋಲಿಯಾಗಿ, ಯಾರು ಕಣ್ಣು ತೆಗೆದು ನೋಡಬಾರ್ದು. ನಿಮ್ಮ ಎರಡು ಕೈಗಳು ಕಣ್ಣಿನ ಮೇಲೆ ಹಾಗೆ ಇರಲಿ. 5 ಸೆಕೆಂಡ್. 5, 4, 3, 2, 1, 0. ಓಕೆ ಮಾಸ್ಟರ್ಸ್, ನಿಮ್ಮ ಎರಡು ಕೈಗಳನ್ನು ನೋಡ್ತಾ ಕಣ್ಣು ತೆಗೆದು ನೋಡ್ತಾ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಅವರ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಸೊ ಇವತ್ತು 57ನೇ ವಾರಕ್ಕೆ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಪ್ರತಿ ವಾರ ಒಂದು ಯಜ್ಞ ಮಾಡ್ಕೊಂಡ್ಬಂದಿದೆ. ಪ್ರತಿ ವಾರ ವಿಶೇಷವಾಗಿ ಸೀನಿಯರ್ ಹಿರಿಯರು ಅನುಭವಿಗಳಿರುವಂಥ ಮಾಸ್ಟರ್ಗಳು ಬಂದು ತಮ್ಮ ತಮ್ಮ ಜ್ಞಾನವನ್ನು ಕೊಟ್ಬಿಟ್ಟು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಎಲ್ಲಿ ಧ್ಯಾನ ನಡೆಯುತ್ತೋ ಅಲ್ಲಿ ಯಜ್ಞ ನಡೆಯುತ್ತೆ, ಎಲ್ಲಿ ಯಜ್ಞ ನಡೆಯುತ್ತೆ ಅಲ್ಲಿ ಬ್ರಹ್ಮಜ್ಞಾನ ಇರುತ್ತೆ. ಇದೆಲ್ಲ ಹೊರಗಡೆ ಎಲ್ಲ ಸಿಗಲ್ಲ. ನಿಮ್ಮ ಹತ್ರ ಎಷ್ಟೋ ದುಡ್ಡು ಇರ್ಬೋದು, ಅದು ದುಡ್ಡು ನಿಮಗೆ ಜ್ಞಾನ ಕೊಡೋದಿಲ್ಲ. ಧ್ಯಾನ ಮಾತ್ರ ನಿಮಗೆ ಜ್ಞಾನ ಕೊಡುತ್ತೆ. ಎಲ್ಲಿ ಆಧ್ಯಾತ್ಮಿಕ ಜ್ಞಾನ ಇರುತ್ತೋ ಅಲ್ಲಿ ಒಂದು ಬ್ರಹ್ಮಜ್ಞಾನ ಇರುತ್ತೆ. ಅಂಥ ಒಂದು ಬ್ರಹ್ಮಜ್ಞಾನ ತಿಳಿಸಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಮಾಡಿ ಬ್ರಹ್ಮಜ್ಞಾನಿಗಳಾಗಬೇಕು, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಅವರ ಒಂದು ಸಂಕಲ್ಪ ಮೇರೆಗೆ ಎಲ್ಲ ನಡೆಯುತ್ತೆ. ಸೊ ಈ ದಿನ ಶ್ರೀಮತಿ ಪದ್ಮನಾಥ ಚಿಂತಾಮಣಿ ಅವರು ಬಂದಿದ್ದಾರೆ. ಮೇಡಮ್, ವೆಲ್ಕಮ್ ಸನ್ನು. ಪ್ಲೀಸ್ ಮೇಡಮ್. ತುಂಬ ಸೀನಿಯರ್ ಮಾಸ್ಟರ್ ಇವರು ಚಿಂತಾಮಣಿಗೆ. ಪತ್ರಿ ಸಾರಿಗೆ, ಪತ್ರಿಜಿ ಮೇಡಮ್ ಅವರಿಗೆ ತುಂಬ ಬೇಕಾಗಿರೋರು ಕೂಡ. ಎಷ್ಟೋ ಕೆಲಸಗಳು, ಎಷ್ಟೋ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಇವರು ಮುಂದಾಸವಾಗಿ ನಡೀತಾ ಇರುತ್ತೆ. ನೋಡಲಿಕ್ಕೆ ಮನೆ ಕೆಲಸ ಮಾಡಬೇಕು, ಮನೆ ನೋಡ್ಕೋಬೇಕು, ಜವಾಬ್ದಾರಿ, ಎಲ್ಲ ಜವಾಬ್ದಾರಿ ಜೊತೆ ಒಂದು ಆಧ್ಯಾತ್ಮಿಕ ಜವಾಬ್ದಾರಿ ಇರುತ್ತಲ್ವಾ, ಆ ಆಧ್ಯಾತ್ಮಿಕ ಜವಾಬ್ದಾರಿ ಈ ಮೂಲಕ ಕರ್ಕೊಂಡು ಹೋಗುತ್ತೆ. ಸಂಸಾರ ನಿರ್ವಹಣೆ ಮಾಡ್ತಾ ನಾವು ಆಧ್ಯಾತ್ಮಿಕದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಪತ್ರಿ ಸರ್ ಅವರು. ಆ ಥರ ಒಂದು ಮಹಾ ಜ್ಞಾನಿ ಅಂತ ಹೇಳ್ಬೋದು ಶ್ರೀಮತಿ ಪದ್ಮನಾಥ ಮೇಡಮ್ ಅವರಿಗೆ. ಮತ್ತೊಂದ್ಸರಿ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡ್ತಾ ನೆಕ್ಸ್ಟ್ ಅವ್ರ ಕಡೆಯಿಂದ ತಿಳ್ಕೊಬೋದು.
ಅವ್ರದ್ದು ಪರಿಚಯ ನನಗೆ ಗೊತ್ತಿಲ್ಲ, ನೋಡಿದ್ದೀನಿ ಭಾಳ ವರ್ಷದಿಂದ, ಎಲ್ಲ ಪರಿಚಯ ಗೊತ್ತು. ನಾನಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ, ಅವರೇ ಹೇಳ್ಕೋಬೇಕು, ಚೆನ್ನಾಗಿರುತ್ತೆ. ನನ್ನ ತಂದೆ ತಾಯಿಗಳ ಮೂಲಕ ಪಾದಾರ್ಪಣೆ ಮಾಡಿದೆ 1997ರಲ್ಲಿ. ಆವತ್ತಿಂದ ಇವತ್ತುವರೆಗೂ ಈ ಧ್ಯಾನ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದ ಮೇಲೆ ನನಗೆ ಜೀವನ ಅಂದರೆ ಏನು, ಮೊದಲು ನಾವೆಲ್ಲರೂ ಬದುಕ್ತಾ ಇದ್ವಿ, ಇಲ್ಲಿಗೆ ಬಂದ ಮೇಲೆ ಯಾವ ರೀತಿ ನಾವು ಜೀವಿಸಬೇಕು, ಜೀವನ ಅಂದರೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಆವತ್ತಿಂದನೂ ಪತ್ರಿಜಿ ಮಾರ್ಗದಲ್ಲೇ ನಡೆಯುತ್ತಾ ಅವರು ಹೇಳಿರುವ ಜ್ಞಾನವನ್ನು ಆಚರಣೆ ಮಾಡುತ್ತಾ ನಾವೆಲ್ಲರೂ ಕೇಳ್ಬೋದು, ಆದರೆ ಆಚರಣೆ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಪತ್ರಿಜಿ ಅವರು ಜ್ಞಾನ ನವರತ್ನ ಅನ್ನೋ ಕಾನ್ಸೆಪ್ಟ್ನಲ್ಲಿ ಅನುಭವವೇ ಜ್ಞಾನ ಅಂತ ಇಟ್ಟಿದ್ದಾರೆ. ನಾವಿವಾಗ ಕೇಳ್ತಾ ಇದ್ವಿ, ಇದೊಂದು ಇನ್ಫಾರ್ಮೇಷನ್, ನನ್ನಿಂದ ಕೇಳ್ಬೋದು, ಓಶೋಯಿಂದ ಕೇಳ್ಬೋದು, ಕೋಟೇಶ್ವರ ರಾವ್ ಸಾರಿಂದ ಕೇಳ್ಬೋದು, ಯಾರಿಂದ ಕೇಳಿದ್ರೂ ಅದು ಒಂದು ಇನ್ಫಾರ್ಮೇಷನ್. ನಾವು ಏನು ಆಚರಣೆ ಮಾಡ್ತೀವೋ ಅದು ಜ್ಞಾನ, ಅನುಭವವೇ ಜ್ಞಾನ ಅಂತ ಪತ್ರಿಜಿ ಅವರು ಹೇಳಿದ್ದಾರೆ. ಸೊ ಅವರು ಧ್ಯಾನ ಯಜ್ಞಕ್ಕೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ. ಅವರು ಪತ್ರಿಜಿ ಅವರು ನಮ್ಮ ಮನೆಗೆ ಒಂದು 18 ಟೈಮ್ಸ್ ಬಂದಿದ್ದಾರೆ. ಪತ್ರಿ ಮೇಡಮ್ ಬಂದಿದ್ದಾರೆ, ನಾನು ಅವ್ರ ಜೊತೆ ಎಲ್ಲ ಕೆಲವು ಕಡೆ ಓಡಾಡಿದ್ದೀನಿ. ಪ್ರತಿ ಸಲ ಸಾರ್ ಬಂದಿರೋವಾಗ ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ಅವ್ರೇನೋ ಒಂದು ಹೊಸದಾಗಿ ಹೇಳ್ತಾ ಇದ್ರು, ಅದನ್ನು ಆಚರಣೆ ಮಾಡಿದ್ರೆ ಅದರಿಂದ ಜೀವನನೇ ಬದಲಾವಣೆ ಆಗ್ತಾ ಬಂತು. ಆ ರೀತಿ ನಾನು ಚಿಂತಾಮಣಿಯಲ್ಲಿ ಒಂದು ಸೆಂಟರ್, ನಾವು 1997ಇಂದನೇ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿ ಪ್ರತಿದಿನ ಧ್ಯಾನ ಇರುತ್ತೆ ನಮ್ಮೂರಲ್ಲಿ, ನಮ್ಮ ಸೆಂಟರಲ್ಲಿ. ಕೆಲವು ದಿನ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ವಿ, ಮತ್ತು ದೇವಸ್ಥಾನದಲ್ಲಿ ಇವಾಗ ನಮ್ಮ ಫ್ರೆಂಡ್ ಮನೆಯಲ್ಲಿ ಸೆಂಟರ್ ನಡೆಸ್ತಾ ಇದ್ವಿ. ಅನೇಕ ವರ್ಕ್ಶಾಪ್ಸ್, 1 ಡೇ ವರ್ಕ್ಶಾಪ್ಸು, ಮತ್ತು ಸೀನಿಯರ್ ಪಿರಮಿಡ್ಸ್ ಮಾಸ್ಟರ್ಸ್ನೆಲ್ಲ ಕರೆದು ಎಷ್ಟೋ ಕ್ಲಾಸಸ್ ಎಲ್ಲ ನಾವು ಮಾಡಿಸಿದ್ದೀವಿ. ಎಲ್ಲರೂ ಚಿಂತಾಮಣಿಯನ್ನು ವಿಸಿಟ್ ಮಾಡಿದ್ದಾರೆ. ಈ ರೀತಿ ನಮ್ಮ ಸೆಂಟರು ಅದ್ಭುತವಾಗಿ ನಡೀತಾ ಇದೆ. ಒಂದು ಲೈಬ್ರರಿನ ಸಹ ಮೇಂಟೈನ್ ಮಾಡ್ತಾ ಇದ್ವಿ. ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಅಂತ ಮಂಡಲ ಧ್ಯಾನ, ಆ ರೀತಿ ಒಂದು 11-12 ಮಂಡಲ ಧ್ಯಾನಗಳನ್ನು ಮಾಡಿದ್ದೀವಿ. ಸ್ಕೂಲ್ಸಲ್ಲಿ ಧ್ಯಾನ ಪ್ರಚಾರ ಮಾಡಿದ್ದೀವಿ, ಹಾಸ್ಪಿಟಲ್ಸಲ್ಲಿ. ಈ ರೀತಿ ನಮ್ಗೆ ಏನಾದರೆ ಅದು ನಾವು ಸೇವೆಯನ್ನು ಮಾಡುತ್ತಾ, ಅಂದರೆ ನಾವು ಅಂದ್ಕೊತೀವಿ ಬೇರೆಯವ್ರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊತೀವಿ, ಆದರೆ ಆ ಎಲ್ಲ ಪ್ರೋಗ್ರಾಮ್ಸ್ ಇಡೋದ್ರಿಂದ ನಾವು ಡೆವಲಪ್ ಆಗ್ತಾ ಇರ್ತೀವಿ. ಬೇರೆಯವ್ರಿಗೆ ಸೇವೆ ಇಲ್ಲ, ನಮಗೆ ನಾವೇ ಸೇವೆ ಮಾಡ್ಕೊತಾ ಇದ್ದೀವಿ ಅನ್ನೋದು ನನಗೂ ಚೆನ್ನಾಗಿ ಅರ್ಥ ಇದೆ. ಪ್ರತಿಯೊಂದು ಕ್ಲಾಸು, ಪ್ರತಿಯೊಂದು ಸೆಷನ್ ಇಟ್ಟಿದ್ದಾಗ ಅವರಲ್ಲಿ ಡೆವಲಪ್ಮೆಂಟ್ಸ್ ಏನು ನನಗೆ ಗೊತ್ತಿಲ್ಲ, ನನ್ನಲ್ಲಿ ಮಾತ್ರ ಡೆವಲಪ್ಮೆಂಟ್ಸು ಚೆನ್ನಾಗಿ ಬರ್ತಾ ಇತ್ತು. ಅಂದರೆ ನಾವು ಸುಮ್ಮನೆ ಸೇವೆ ಮಾಡ್ತಾ ಇದ್ವಿ ಅಂತ ಇರ್ತೀವಿ, ಆದರೆ ಬೇರೆಯವ್ರಿಗೆ ಸೇವೆ ಅಲ್ಲ, ನಮಗೆ ನಾವು ಸೇವೆ ಮಾಡ್ಕೊತಾ ಇದ್ದೀವಿ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಪತ್ರಿಜಿ ಅವರು ಯಾವಾಗಲೂ ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಂಚಿದ್ರೆ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಹಂಚೋದ್ರ ಮೂಲಕ ನಾವು ಅದೇ ಸಬ್ಜೆಕ್ಟನ್ನು ಬೇರೆಯವ್ರಿಗೆ ಹೇಳ್ತಾ ಇರುವಾಗ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವ ಅನ್ನೋ ಕ್ವಶನ್ ನಮ್ಮಲ್ಲಿ ಬರುತ್ತೆ. ಆವಾಗ ಆಚರಣೆ ಮಾಡಿದರೆ ಅದಕ್ಕೆ ಲಾಭ ನಮ್ಗೆ, ಬೇರೆಯವ್ರಿಗ, ನಮಗೆ. ಅದಕ್ಕೆ ಸೇವೆ ಮಾಡೋದ್ರ ಮೂಲಕ ನಮಗೆ ಲಾಭ ಅನ್ನೋದು ಚೆನ್ನಾಗಿ ನನಗೂ ಅರ್ಥ ಆಗಿದೆ. ಆ ರೀತಿಯಲ್ಲಿ ಎಷ್ಟೋ ಕ್ಲಾಸಸ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿರೋ ಜ್ಞಾನ ನನಗೆ ಎಷ್ಟು ಅರ್ಥ ಆಗಿದೆ ಅದು ಬೇರೆಯವ್ರಿಗೂ ಹಂಚ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ನನ್ನ ಜೀವನ ತುಂಬ ಆನಂದವಾಗಿ ಇದೆ. ನಾನು ಕೋಟೇಶ್ವರ ರಾವ್ ಸರ್ ಜೊತೆ, ಈ ಮರಿಯಪ್ಪನಹಳ್ಳಿ ನಾಗರಾಜ್ ಸರ್ ಅವರು, ಇವರೆಲ್ಲರೂ ನಮಗೆ ತುಂಬ ಪರಿಚಯ. ಅವ್ರ ಮೂಲಕನೂ ನಾನು ಕೋಟೇಶ್ವರ ರಾವ್ ಸಾರಿಂದ ಎಷ್ಟೋ ಕಲ್ತ್ಕೊಂಡಿದ್ದೀನಿ. ಯಾವ ರೀತಿ ಇರಬೇಕು, ಯಾವ ಮಾಸ್ಟರ್ಸನ್ನು ನಾವು ಕರಿಬೇಕು, ಯಾವ ಪುಸ್ತಕ ಓದಬೇಕು, ಏನೇ ಡೌಟ್ ಬಂದ್ರೂ ನಾನು ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀನಿ. ಕೋಟೇಶ್ವರ ರಾವ್ ಸರ್ ಅವ್ರು ಗೈಡ್ ಮಾಡ್ತಾರೆ ಈ ರೀತಿ ಅಂತ. ಅದನ್ನು ನಾನು ಆಚರಣೆ ಮಾಡಿದ್ರೆ ಅದರಿಂದ ನನಗೆ ಆ ಪ್ರಾಬ್ಲಮ್ ನಿಂచి ನನಗೂ ಹೊರಗೆ ಬರ್ತಾಯಿದೆ. ಈ ರೀತಿ ಅವರಿಂದನೂ ನಾನು ಎಷ್ಟೋ ಜ್ಞಾನವನ್ನು ಪಡೆದಿದ್ದೀನಿ. ಸೊ ಅವರಿಗೂ ಸಹ ನನ್ನ ಮೂಲಕ ಒಂದ್ಸಲ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೂ ಓಶೋ ಟಾಪಿಕ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಅವರು ಭಗವಂತನನ್ನು ಹೊಂದಲು 4 ಚಿಕ್ಕ ಮಾರ್ಗಗಳು ಅಂತ ಒಂದು ಬುಕ್ ಇದೆ ಅವ್ರದ್ದು. ತೆಲುಗುನಲ್ಲಿದೆ, ಕನ್ನಡದಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ತಂದೆ ಮೂಲಕ ನಾನು ಆ ಪುಸ್ತಕವನ್ನು ಪಡೆದಿದ್ದೀನಿ. ನನ್ನ ತಂದೆ ಮೂಲಕ ನಾನು ಈ ಧ್ಯಾನಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ಅವರು ಕೋಟಾಲ ಅಂತ ನೀವು ಕೇಳಿರ್ಬೋದು, ಒಂದು ಧ್ಯಾನಾಶ್ರಮ ಇದೆ, ಅದರ ಪಕ್ಕ ಊರೇ ವಾಯಲ್ಪಾಡಿನಲ್ಲಿ ಇರ್ತಾ
ಇದ್ದರು. ಅವರು ಎಲ್ಲದರಲ್ಲಿ ಚೆನ್ನಾಗಿದ್ದರು, ಆದ್ರೇನು ಏನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಯಾಕೋ ಅಂತ ಗೊತ್ತಾಗ್ತಿಲ್ಲ. ಪತ್ರಿಜಿ ಪರಿಚಯ ಆದ ತಕ್ಷಣ ಅವರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬ ಫೈನಾನ್ಸ್ ಇತ್ತು, ಒಳ್ಳೆ ಫ್ಯಾಮಿಲಿ ಇತ್ತು, ಆದರೂ ಏನೋ ಯಾಕೆ ಜೀವನ ಮಾಡಬೇಕು ಏನು ಅಂತ ಇದ್ರು. ಆವಾಗ ಪತ್ರಿಜಿ ಅವ್ರ ಪರಿಚಯ ಆದ ತಕ್ಷಣ ಆ ಕೊರತೆ ಅವರಲ್ಲಿ ಇರಲಿಲ್ಲ. ಅವ್ರು ತುಂಬ ಧ್ಯಾನ ಪ್ರಚಾರ ಮಾಡಿದರು, ಅವರ ಜೀವನನೇ ಧ್ಯಾನಕ್ಕೆ ಮುಡಿಬಿಟ್ಟಿದ್ರು. ಅವ್ರ ಮೂಲಕ ನಮ್ಮ ಫ್ಯಾಮಿಲಿ ಫುಲ್ಲು ನಿಯರ್ಲಿ 50 ಮೆಂಬರ್ಸ್, ನಮ್ಮ ಸೋದರತ್ತೆ ಅವರು, ನಮ್ಮ ತಾಯಿಯ ನೆಂಟರು ಎಲ್ಲರೂ ಈ ಧ್ಯಾನಕ್ಕೆ ಎಂಟ್ರಾದರು. ಇವಾಗ ನಮ್ಮ ತಂದೆಯಿಂದ ನಮ್ಮ ಫ್ಯಾಮಿಲಿ ಫುಲ್ಲು ಧ್ಯಾನ ಕುಟುಂಬ ಆಗಿದೆ. ನಮ್ಮ ತಾಯಿ ತಂದೆ ಪತ್ರಿಜಿ ಕೊಟಾಲಕ್ಕೆ ಬರ್ತಾ ಇದ್ರು ಅಂದರೆ ಇವರೇ ಹೋಗಿ ಅಲ್ಲಿ ಅಡುಗೆ ಮಾಡಿ ಅವ್ರಿಗೆ ಸರ್ವ್ ಮಾಡೋದು. ವ್ಯಾಲಿಯಲ್ಲಾಗಿರ್ಬೋದು, ಯಾವಾಗ ಬಂದ್ರೇನು ಸಾರ್ಗು ಎಲ್ಲ ಅಡುಗೆಗಳು ಮಾಡೋದು, ಈ ರೀತಿ ಎಲ್ಲ ನಮ್ಮ ತಾಯಿ ಮಾಡ್ತಾಯಿದ್ರು. ಇವಾಗ PMC ಕನ್ನಡ ವಾಹಿನಿ ನಡೆಸ್ತಾ ಇದ್ದಾರಲ್ವ ಪ್ರದೀಪ್ ಸರ್, ಅವರು ನಮ್ಮ ಸೋದರತ್ತೆ ಮಗನು. ಅಟ್ಲಾಂಟಾ ಅಲ್ಲಿ ಅವರು US ಅಲ್ಲಿನೂ ನಮ್ಮ ಸೋದರತ್ತೆ ಮಗಳು ಎಲ್ಲ ಅಲ್ಲಿ ಪಿರಮಿಡ್ ಸೆಂಟರ್ಸ್ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆ ಚೆನ್ನೈಯಲ್ಲಾಗಿರ್ಬೋದು, ಅರುಣಾಚಲಮಲ್ಲಿ ಸುನೀತಾ ಜಗದೀಶ್ ಅಂತ ನಮ್ಮ ಸೋದರತ್ತೆ ಮಗಳು. ಈ ರೀತಿ ನಮ್ಮ ಫ್ಯಾಮಿಲಿ ಫುಲ್ಲು ಈ ಧ್ಯಾನದ ಮಾರ್ಗದಲ್ಲೇ ಇದ್ವಿ. ಪತ್ರಿಜಿ ಅವರು ಅಂದರೆ ಪ್ರತಿಯೊಬ್ಬರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಅವ್ರಿಗಿಂತ ಹೆಚ್ಚು ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ಅಷ್ಟು ಆ ಹೆಸರು ಪತ್ರಿಜಿ ಅಂತ ಹೆಸರು ಹೇಳ್ತಾ ಇದ್ರೇನೆ ನಮ್ಮ ಶರೀರದಲ್ಲಿ ಒಂದು ಪ್ರತಿ ಕಣವೂ ಒಂದು ನೃತ್ಯ ಮಾಡ್ದಂಗೆ ಆಗತ್ತೆ. ಆ ರೀತಿ ಪ್ರತಿಯೊಬ್ಬರಿಗೂ ಅಷ್ಟೇ. ನಮ್ಮ ತಾಯಿ ಪತ್ರಿಜಿ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಅವ್ರಿಗೆ. ಯಾಕಂದರೆ ಇದು ಆನಂದ ಬಾಷ್ಪ ಅಂತ ಹೇಳ್ತಾರೆ ನಮ್ಮ ತಾಯಿಯವರು. ನಮ್ಮ ತಾಯಿ ತಂದೆ ಮುಖಾಂತರ ನಾವು ಇಷ್ಟು ಜ್ಞಾನವನ್ನು ಪಡ್ಕೊಂಡು ಅದ್ಭುತವಾಗಿ ಜೀವನ ನಡೆಸ್ತಾ ಇದ್ವಿ. ಅದಕ್ಕೆ ನಮ್ಮ ತಂದೆ ಏನು ಹೇಳ್ತಾ ಇದ್ರಂದರೆ, ಯಾರಿಗೆ ನೀವು ಒಂದು ಬಿಲ್ಡಿಂಗು ಆಸ್ತಿ ಕೊಡ್ತಿರೋ ಇಲ್ವೋ ಅದೇ ಬಿಟ್ಬಿಡಿ, ನೀವು ಮೊದಲಾಗಿ ಕೊಡಬೇಕಾಗಿರೋದು ಧ್ಯಾನ ಜ್ಞಾನ. ಈ ಎರಡೂ ಕೊಟ್ಟರೆ ಅವರು ಆನಂದವಾಗಿರ್ತಾರೆ. ನೀವು ಒಂದು ಬಿಲ್ಡಿಂಗ್ ಕೊಟ್ಟರೆ ಇರೋ ಅವೆಲ್ಲ ಶಾಶ್ವತ ಅಲ್ಲ. ನೀವು ಪ್ರತಿಯೊಂದು ಮಕ್ಕಳಿಗೆ ಈ ಧ್ಯಾನವನ್ನು ಕೊಡಬೇಕು ಅಂತ ಅವ್ರಿಗೆಲ್ಲ ಸ್ಕೂಲ್ಸ್ಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡಿ 1 ವರ್ಷದ ಹಿಂದೆ ಅವರು ಈ ಭೂಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಬಾಡಿ ವೇಕೇಟ್ ಮಾಡಿ ಹೋಗಿದ್ದಾರೆ. ಅವ್ರ ಹೆಸರು ರೆಡ್ಡಿ ಸುಧಾಕರ್ ಅಂತ ಅವ್ರ ಹೆಸರು. ಇವತ್ತು ಅವರು ಇಷ್ಟು ಜ್ಞಾನ ಕೊಟ್ಟಿರೋಕ್ಕೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಷ್ಟು ಗ್ರೇಟ್ ಮಾಸ್ಟರನ್ನು ನಾನು ತಂದೆಯಾಗಿ ಪಡೆದಿರೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಫ್ರೆಂಡ್ಸ್. ಇವತ್ತು ನಾನು ಓಶೋ ಬರೆದಿಲ್ಲ, ಅವರು ಸ್ಪೀಚಸ್ ಹೇಳಿದ್ದಾರೆ, ಅದನ್ನು ಅವ್ರ ಶಿಷ್ಯರು ಬುಕ್ಸು CDs ರೂಪವಾಗಿ ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಚಿಕ್ಕ ಕಾನ್ಸೆಪ್ಟ್ ತಗೊಂಡು ನಿಮ್ಮೆಲ್ಲರ ಜೊತೆ ಹಂಚ್ಕೊಡ್ತಾ ಇದ್ದೀನಿ. ಓಶೋ ಅಂದರೆ ಪತ್ರಿಜಿ ಅವರು ಪರಿಚಯ ಹಾಕೋಕ್ಕೆ ಮುಂಚೆ ಓಶೋ ಅವರು ಅಂದರೆ ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ನೋಡ್ತಿದ್ರು ಜನರೆಲ್ಲ. ಫಸ್ಟ್ ಟೈಮ್ ಪತ್ರಿಜಿ ಅವರು ನಮ್ಮೂರಿಗೆ ಬಂದಾಗ ಬುಕ್ ಸ್ಟಾಲ್ ಇಟ್ಟಿರೋವಾಗ ಆ ಬುಕ್ ಸ್ಟಾಲ್ ಅವರು ಹೇಳಿದ್ದಾರೆ, ಓಶೋ ಬುಕ್ ತಗೊಳ್ಳಿ ಮೇಡಮ್, ಚೆನ್ನಾಗಿದೆ, ಸಂಭೋಗದಿಂದ ಸಮಾಧಿ ಮತ್ತು ಅವೇರ್ನೆಸ್ ಈ ಬುಕ್ಸ್ ಎಲ್ಲ ಹೇಳ್ತಾ ಇದ್ರೆ ನಮ್ಮ ಪಕ್ಕದಲ್ಲಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಬುಕ್ಸ್ ಯಾರು ಓದ್ತಾರೆ, ಓಶೋ ಅಂದರೆ ಹಬ್ಬ ಅವರು ಸರಿಯಾಗಿಲ್ಲ, ಅವರು ಸರಿಯಾದ ಮನುಷ್ಯ ಅಲ್ಲ ಅಂತ ಅವರೆಲ್ಲ ಹೊಟ್ಟೋದ್ರು. ಆದರೆ ನನಗೆಂದಕ್ಕೂ ಇದಕ್ಕೆ ಯಾವ ತಕ್ಕೋ ಪತ್ರಿಜಿ ಹೇಳಿದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನಾನು ಬುಕ್ ತಗೊಂಡು ಓಶೋ ಬುಕ್ಸ್ ತುಂಬ ಓದಿದ್ದೀನಿ. ಅವೇರ್ನೆಸ್ ಅಂತ ಒಂದು, ಮತ್ತು ಅಷ್ಟಾವಕ್ರ ಗೀತೆ, ವಿಜ್ಞಾನ ಭೈರವತಂತ್ರ, ಸಾಧನಾ ರಹಸ್ಯ, ಇವೆಲ್ಲ ಓಶೋ ಬುಕ್ಸ್ ಜಾಸ್ತಿ ಓದ್ತಾ ಬರ್ತಾ ಇದೆ. ಯಾಕಂದರೆ ಅವರು ಏನಿದೆಯೋ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ರು. ಅದಕ್ಕೆ ಯಾರು ಅದನ್ನು ಒಪ್ಪಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಈ ಥರ ನಿಮ್ಮ ಮನಸ್ಸು ಸರಿ ಇಲ್ಲ, ನೀವು ಈ ಥರ ವ್ಯವಹಾರ ಮಾಡ್ತೀವಿ ಅಂತ ಡೈರೆಕ್ಟಾಗಿ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ. ಯಾಕಂದರೆ ಎಲ್ಲರ ಮನಸ್ಸಲ್ಲಿ ಏನಿರುತ್ತೆ, ನಾನು ಕರೆಕ್ಟು, ನಾನೇ ಸರಿ ಅಂತ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಅಷ್ಟು ಶಕ್ತಿ ಇರೋದಿಲ್ಲ. ಯಾವಾಗ ಧ್ಯಾನ ಮಾಡ್ತೀವೋ ಆವಾಗ ಓಶೋ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಓಶೋ ಅವ್ರು ಅರ್ಥ ಆಗಲ್ಲ. ಧ್ಯಾನ ಮಾಡಿದ್ರೆ ಓಹೋ ನಾವು ಈ ರೀತಿ ಇದ್ದೀವಿ, ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು, ಇದನ್ನು ಸಾಕ್ಷಿಯಾಗಿ ಗಮನಿಸಬೇಕು ಅಂತ ಧ್ಯಾನದ ನಂತರ ನಮಗೂ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆ ಓಶೋ ಅವರು ಅರ್ಥ ಆಗೋದಿಲ್ಲ. ಓಶೋ ಅವರನ್ನು ಓಶಿಯಾನಿಕ್ ಅಂತಲೂ ಸಹ ಕರೀತಾ ಇದ್ರು. ಯಾಕಂದರೆ ಸಾಗರದಲ್ಲಿ ಸಮ್ಮಿಲನ ಆಗಿರೋರು. ಅವರು ಹೊಸ ಯುಗಕ್ಕೆ ಒಂದು ಆಶಾಕಿರಣ ಅಂತಾನು ಹೇಳ್ತಾರೆ. ಬುದ್ಧನ ಆದಮೇಲೆ ಓಶೋ ಅವರು ಒಂದು ಯುಗ ಪುರುಷ ಅಂತ ಸಹ ಹೇಳ್ತಾರೆ.
ಇನ್ನೊಂದು ಅವರನ್ನು ಜೋರ್ಬಾದ ಬುದ್ಧ ಅಂತಾನು ಕರೀತಾರೆ. ಏನು ಜೋರ್ಬಾದ ಬುದ್ಧ ಅಂದರೆ ಆಧ್ಯಾತ್ಮಿಕವಾಗಿ ಸುಸಂಪನ್ನನಾಗಿರೋರು, ಪ್ರಾಪಂಚಿಕವಾಗಿ ಸಹ ಸುಸಂಪನ್ನನಾಗಿರೋ ಎರಡು ಕಡೆ. ಪತ್ರಿಜಿಯವರು ನಮ್ಗೆ ಯಾವಾಗ ಏನು ಹೇಳ್ತಾರೆ, ನಮ್ಮ ಜೀವನ ಒಂದು ರೈಲ್ವೆ ಟ್ರ್ಯಾಕ್ ಆಗಿರಬೇಕು. ರೈಲ್ವೆ ಟ್ರ್ಯಾಕ್ ಎರಡು ಒಂದೇ ಸಮ ಇರಬೇಕಲ್ವ, ಒಂದು ಜಾಸ್ತಿ ಒಂದು ಅರ್ಧ ಇದ್ದರೆ ಟ್ರೈನ್ ಬಿದ್ದೋಗುತ್ತೆ. ಅದೇ ಥರ ನಿಮ್ಮ ಜೀವನನೂ ರೈಲ್ವೆ ಟ್ರ್ಯಾಕ್ ಆಗಿರಬೇಕು. ಪ್ರಾಪಂಚಿಕ ಜೀವನ 50%, ಆಧ್ಯಾತ್ಮಿಕ ಜೀವನ 50%, ಎರಡೂ ಇರಬೇಕು. ಸಂಸಾರದಲ್ಲೇ ನಿರ್ವಾಣವನ್ನು ಪಡೆಯಬೇಕು ಅಂತ ಪತ್ರಿಜಿಯವರು ಸಹ ಹೇಳ್ತಾರೆ. ಅದೇ ರೀತಿ ಓಶೋ ಅವರು ಆಧ್ಯಾತ್ಮಿಕವಾಗಿ ಫುಲ್ಫಿಲ್ಡ್, ಪ್ರಾಪಂಚಿಕವಾಗಿ ಫುಲ್ಫಿಲ್ಡ್, ಎಲ್ಲದರಲ್ಲಿನೂ ಆನಂದ, ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಕ್ಷಣವೂ ಅವರು ಹಬ್ಬವನ್ನು ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ ಓಶೋ ಅವರು. ಅಷ್ಟು ಗ್ರೇಟ್ ಮಾಸ್ಟರ್. ಪತ್ರಿಜಿಯವರು ಏನು ಹೇಳ್ತಾರೆ ಅಂದರೆ, ಭೂಮಿಯ ಮೇಲೆ ನೀವು ಚೆನ್ನಾಗಿ ಜೀವನ ಮಾಡಬೇಕಂದ್ರೆ ಓಶೋ ಅವ್ರ ಬಗ್ಗೆ ಗೊತ್ತಿರಬೇಕು. ಮರಣಾಂತರ ಜೀವನದ ಬಗ್ಗೆ ನಿಮಗೆ ಅರ್ಥ ಆಗಬೇಕು, ಅವಗಾಹನೆ ಆಗಬೇಕಂದ್ರೆ ರಾಮ್ಪಾ ಬುಕ್ಸ್ ಓದಬೇಕು ಅಂತ ಪತ್ರಿಜಿಯವರು ಹೇಳ್ತಾ ಇದ್ರು. ಇದು ನಾನಿವಾಗ ತಗೊಂಡಿರೋ ಕಾನ್ಸೆಪ್ಟು ಭಗವಂತನನ್ನು ಹೊಂದಲು 4 ಚಿಕ್ಕ ಮಾರ್ಗಗಳು ಅಂತ. ಮೊದಲನೇದು ಅದರಲ್ಲಿ ಕರುಣೆ, ಎರಡನೇದು ಮೈತ್ರಿ, 4 ಡೋರ್ಸ್, ಮೂರನೇದು ಮುದಿತವು, 4ನೇದು ಉಪೇಕ್ಷ. ಆದರೆ ಅವರು ಒಂದು ವರ್ಕ್ಶಾಪ್ ಮಾಡ್ತಾರೆ ಓಶೋ ಅವರು. ಆ ವರ್ಕ್ಶಾಪ್ಗೆ ಇದೆ ನಮ್ಮ ಥರ ಎಲ್ಲರೂ ಬಂದಿರ್ತಾರೆ. ಆವಾಗ ಓಶೋ ಈ ವರ್ಕ್ಶಾಪಲ್ಲಿ ನೀವು ಏನಾದರೂ ಪಡ್ಕೋಬೇಕು ಅಂದರೆ 3 ಸೂತ್ರಗಳನ್ನು ನೀವು ಪಾಲನೆ ಮಾಡಬೇಕು. ಇವಾಗ ನೀವು ಇವತ್ತು ಕ್ಲಾಸಿಗೆ ಬಂದಿದ್ರ, ಇದರಿಂದ ಏನೋ ಒಂದು ಲಾಭ ಪಡ್ಕೋಬೋದು ಅಂತ ನೀವು ಬಂದಿದ್ದೀರಂದರೆ ಅದಕ್ಕೆ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ಪಡ್ಕೋಬೋದು. ಅದೇ ರೀತಿ 3 days ವರ್ಕ್ಶಾಪ್ ಇರುತ್ತೆ. ಆ ವರ್ಕ್ಶಾಪ್ಗೆ ಎಲ್ಲರೂ ಬಂದಿರ್ತಾರೆ. ಆವಾಗ 3 ಸೂತ್ರಗಳನ್ನು ಕೊಡ್ತಾರೆ. ಇದನ್ನು ನೀವು ಫಾಲೋ ಮಾಡಿದರೆ ನೀವು ಏನು ಪಡಿಬೇಕು ಅಂತ ಅಂದ್ಕೊಂಡಿದ್ರೋ ಅದಕ್ಕಂತ ಜಾಸ್ತಿಯಾಗಿ ನೀವು ಪಡ್ಕೊಂಡು ಹೋಗ್ತೀರಾ. ಮೊದಲನೇದು, ನೀವು ವರ್ತಮಾನದಲ್ಲಿ ಜೀವಿಸಬೇಕು. ಅಂದರೆ 1 ಗಂಟೆ ಹಿಂದೆ ಏನಾದರೂ ಅದನ್ನು ಬಿಡಬೇಕು, 1 ನಿಮಿಷದ ಮುಂಚೆ ಏನಾಗಿದ್ರೆ ಅದನ್ನು ಬಿಡಬೇಕು, 1 ವಾರದ ಮುಂಚೆ ಏನಾದರೂ ಅದನ್ನು ಬಿಡಬೇಕು. ನೀವು ಈ ವರ್ಕ್ಶಾಪ್ ಎಂಟರ್ ಆಗೋ ಬೆಳಗ್ಗೆ ಬರ್ತಿರಲ್ವ ಕ್ಲಾಸ್ಗೆ, ಚಪ್ಪಲಿ ನೀವು ಹೊರಗಡೆ ಬಿಟ್ಟು ಬರ್ತೀಯ. ಅದೇ ರೀತಿ ನಿಮ್ಮ ಪಾಸ್ಟನ್ನು ಅಲ್ಲೇ ಬಿಟ್ಟು ನೀವು ಶರೀರದ ಜೊತೆ ಮನಸ್ಸನ್ನು ಸಹ ಕರ್ಕೊಂಡು ಬರಬೇಕು. ಇದು ಫಸ್ಟ್ ಸೂತ್ರ. ನಾವೇನು ಬಾಡಿ ಪ್ರೆಸೆಂಟ್ ಆಗ್ತೀವಿ. ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ವ, ಅಮ್ಮ ನನಗೆ ಲೆಸನ್ ಅರ್ಥ ಆಗಿಲ್ಲ ಅಂದರೆ ಆದರೆ ಸ್ಕೂಲ್ಗೆ ಯಾಕೆ ಹೋಗಿದ್ದು, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಓಶೋ ಅವರು ಫಸ್ಟ್ ಸೂತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಶರೀರದ ಜೊತೆ ಮನಸ್ಸನ್ನು ಸಹ ಕರ್ಕೊಂಡು ನೀವು ಈ ಕ್ಲಾಸಲ್ಲಿ ಕೂತ್ಕೋಬೇಕು. ಇದು ಫಸ್ಟ್ನೇದು. ಎರಡನೇದು, ಬಾಹ್ಯ ಪ್ರಯಾಣಕ್ಕಿಂತ ಅಂತರ್ ಪ್ರಯಾಣ ಜಾಸ್ತಿ ಮಾಡಬೇಕು. ಅಂದರೆ ನೀವು ಇಲ್ಲಿಗೆ ಬಂದ ಮೇಲೆ ನಾನು ಏನು ಹೇಳ್ತಾ ಇದ್ದೀನೋ ನೀವೇನು ಅನ್ಕೊತೀರಾ, ಇದೆಲ್ಲ ಬುಕ್ಕಲ್ಲಿ ಬರೆದುಕೊಂಡು ಮನೆಗೆ ಹೋಗಿ ಮನನ ಮಾಡಿ ಮತ್ತೆ ಆಚರಣೆ ಮಾಡಬೇಕು ಅನ್ಕೊಂತೀರಾ. ಆ ಥರ ಬೇಡ, ಬರ್ಕೊಳ್ಳಿ. ಆದರೆ ಇಲ್ಲಿ ನೀವು ಕೆಲವು ಸಮಯದಲ್ಲೇ ನಾನು ಏನು ಇಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಇಲ್ಲೇ ನೀವು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಎರಡನೇದು. ಮೂರನೇದು, ನೀವು ಯಾವಾಗಲೂ ಒಂದು ಚಕ್ರದಲ್ಲಿ ಇರ್ತೀರ. ಕೇಳುವುದು, ಆಲೋಚನೆ ಮಾಡುವುದು, ವಿಚಾರಣೆ ಮಾಡೋದು, ಆಚರಣೆ ಇಲ್ಲ. ಬರೀ ಕೇಳೋದು, ಆಲೋಚನೆ ಮಾಡೋದು, ವಿಚಾರಣೆ, ಆಚರಣೆ ಇಲ್ಲ. ಸೊ ಆ ಚಕ್ರದಲ್ಲೇ ನೀವಿದ್ದೀರಾ. ಆ ಚಕ್ರದಲ್ಲಿ ಬಿಡಬೇಕು, ಆ ಚಕ್ರದಿಂದ ಹೊರಗೆ ಬರಬೇಕು, ವರ್ತಮಾನದಲ್ಲಿ ಜೀವಿಸಬೇಕು, ಅಂತರ್ಪ್ರಯಾಣ ಜಾಸ್ತಿ ಮಾಡಬೇಕು, ಈ ಚಕ್ರದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಅವರು ಒಂದು ಸಿಂಪಲ್ ಸ್ಟೋರಿ ಹೇಳಿದ್ದಾರೆ ಓಶೋ ಅವರು. ಏನಂದರೆ, ಒಬ್ಬ ಆತ ಮಿಲ್ಟ್ರಿಯಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊತಾನೆ. ಅವರು ತುಂಬ ಚೆನ್ನಾಗಿದ್ದಾರೆ, ಫಿಸಿಕ್ಕು, ಹೈಟು, ವೆಯ್ಟು, ಐಸೈಟ್ ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಅವರು ಹೋಗಿದ ತಕ್ಷಣ ಡಾಕ್ಟರ್ಸು, ಆ ಶಿಕ್ಷಕರು ಎಲ್ಲ ಅವರನ್ನು ಟೆಸ್ಟ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ಕೊತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಈ ಫಿಸಿಕ್ ಎಲ್ಲ ಇವ್ರಿಗೆ ಚೆನ್ನಾಗಿದೆ, ಇವರು ವಿಚಾರಣೆ ಮಾಡೋದು ಬಿಟ್ಟು ಏನು ಕೆಲಸ ಮಾಡಲ್ಲ ಅನ್ನೋ ವಿಷಯ ಆ ಡಾಕ್ಟರ್ಸ್ಗೂ ಗೊತ್ತಾಗೋದಿಲ್ಲ, ಆ ಶಿಕ್ಷಕರಿಗೂ ಗೊತ್ತಾಗೋದು. ಸರಿ, ಅವರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಒಂದು ಸೆಕೆಂಡ್ ಡೇ ಕವಾಯತ್ತು, ಮಾರ್ಚ್ 1 ಇರುತ್ತಲ್ವ, ಆವತ್ತು ಶಿಕ್ಷಕರು ಎಲ್ಲರನ್ನೂ ನಿಲ್ಲಿಸ್ತಾರೆ. ಮಾರ್ಚ್ 1 ಕವಾಯತಲ್ಲಿ ಲೆಫ್ಟ್ ಟರ್ನ್ ಅಂತಾರೆ. ಅವ್ರು ಲೆಫ್ಟ್ ತಿರುಗೋದಿಲ್ಲ, ರೈಟ್
ಟರ್ನ್ ಅಂತಾರೆ, ರೈಟ್ಗೂ ತಿರುಗೋದಿಲ್ಲ. ಆ ಶಿಕ್ಷಕನಿಗೆ ಡೌಟ್ ಬಂತು, ನಾನು ಹೇಳ್ತಾ ಇರೋದು ಇವ್ರು ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಸರಿ ಅಂತ ಶಿಕ್ಷಕರು ಆತನ ಹತ್ರ ಹೋಗಿ ಕೇಳ್ತಾನೆ, ಏನು ನಾನು ಹೇಳಿರೋದು ನಿಮ್ಗೆ ಕೇಳಿಸ್ತಾ ಇಲ್ಲ ಅಂದರೆ, ಇಲ್ಲ ಸರ್, ನೀವೇನು ಹೇಳಿದ್ರೆ ಅದೆಲ್ಲ ನನಗೆ ಕೇಳಿಸ್ತಾ ಇದೆ, ಆದರೆ ಲೆಫ್ಟ್ ತಿರುಗಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ರೈಟ್ ತಿರುಗಬೇಕಾ ಇಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ಆವಾಗ ಆ ಶಿಕ್ಷಕರು ಹೇಳ್ತಾರೆ, ಈ ರೀತಿ ಯೋಚನೆ ಮಾಡಿದರೆ ಸೈನಿಕ ಜೀವನ ನಡೆಯೋದಿಲ್ಲ ಅಂದರೆ ಅವರು ಒಪ್ಪೋದೇ ಇಲ್ಲ. ಸರಿ, ಏನಪ್ಪ ಇವ್ರನ್ನ ಮಾಡೋದು ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಶಿಕ್ಷಕನಿಗೆ. ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಟಾಣಿಕಾಯಿ ಇರುತ್ತೆ. ಆ ಬಟಾಣಿಕಾಯನ್ನು ಕೊಟ್ಟು 2 ಬಟ್ಲು ಕೊಡ್ತಾನೆ. ಒಂದರಲ್ಲಿ ದಪ್ಪದ ಹಾಕು, ಇನ್ನೊಂದರಲ್ಲಿ ಚಿಕ್ಕದ ಹಾಕು ಅಂತ ಹೇಳಿಬಿಟ್ಟು ಆ ಶಿಕ್ಷಕರು ಹೋಗ್ತಾನೆ. 2 ಗಂಟೆ ಆದಮೇಲೆ ಬಂದು ನೋಡ್ತಾನೆ, ಒಂದೂ ಅವರು ಚುಳಿಸಿಲ್ಲದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾನೆ, ನೀವೇನೋ ಚಿಕ್ಕದ ಒಂದು ಬಟ್ಲಿಗೆ ಹಾಕು ಅಂದ್ರೆ, ದಪ್ಪದ ಒಂದು ಬಟ್ಲಿಗೆ ಹಾಕು ಅಂದ್ರೆ, ಮೀಡಿಯಂ ಸೈಜ್ ಎಲ್ಲ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾನ? ಇಲ್ಲ. ಅದೇ ರೀತಿ ನೀವು ಏನು ಇವಾಗ ಮೆಡಿಟೇಷನ್ ಬಗ್ಗೆ ಕೇಳೋದು, ಓಕೆ ಚೆನ್ನಾಗಿದೆ, ವಿರೂಪಾಕ್ಷಪ್ಪ ಸರ್ ಕರೆದಿದ್ದಾರೆ, ನಾವು ಬಂದಿದ್ವಿ ಅಂತ ಅನ್ಕೊಂತೀವಿ. ನೆಕ್ಸ್ಟು ಯಾರ್ದೋ ಒಂದು ರಜನೀಶ್ ಅವ್ರದ್ದು ಕೇಳ್ತೀವಿ, ಇಲ್ಲ ಅಂದರೆ ರವಿಶಂಕರ್ ಗುರೂಜಿದ್ ಕೇಳ್ತೀವಿ, ಮತ್ತೆ ಇನ್ನೊಬ್ಬರು ಶಂಕರಾಚಾರ್ಯರದ್ದು ಕೇಳ್ತೀವಿ. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಪತ್ರಿಜಿ ಅವರನ್ನು ಎಲ್ಲದರಿಂದ ಪ್ರತಿಯೊಬ್ಬರಿಂದ ಕಲಿಯಬೇಕು ಅಂತ ಹೇಳಿದ್ದಾರೆ. ಆದರೆ ನಾವೇನು ಮಾಡ್ತೀವಿ, ಸುಮ್ಮನೆ ಜಗ್ಗಿ ವಾಸುದೇವರು ಕೇಳೋದು, ಇನ್ನೊಬ್ಬದ್ದು ಕೇಳೋದು, ಕೇಳ್ತಾ ಇರೋದಷ್ಟೇ, ಆಚರಣೆ ಯಾವುದು ಮಾಡೋದಿಲ್ಲ. ಅದಕ್ಕೆ ಪತ್ರಿಜಿ ಏನು ಹೇಳಿದ್ದಾರೆ, ಎಂದರೋ ಮಹಾನ್ ಭಾವರು ಪ್ರತಿಯೊಬ್ಬರಿಂದ ಕೇಳಬೇಕು. ಕೇಳಿದ್ದು ಒಂದು ಅಟ್ಲೀಸ್ಟ್ ಇವತ್ತು ಆನಾಪಾನಸತಿ ಧ್ಯಾನದ ಬಗ್ಗೆ ನೀವು ಕೇಳಿದ್ದೀರ, 41 ಡೇಸ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ಹೋಗಬೇಕು. ಆದರೆ ನೀವು ಆಚರಣೆ ಮಾಡೋದಿಲ್ಲ, ಸುಮ್ಮನೆ ಎಲ್ಲರದ್ದು ಕೇಳೋದು. ಯಾರು ಮಾತಾಡಿದ್ರೆ ನಾನು ಆ ಸ್ಪೀಚ್ ಕೇಳಿದ್ದೀನಿ, ಈ ಸ್ಪೀಚ್ ಕೇಳಿದ್ದೀನಿ, ಆ ಸ್ಪೀಚ್ ಕೇಳಿದ್ದೀನಿ, ಮತ್ತು ಯಾವುದು ಆಚರಣೆ ಮಾಡಿದ್ದೀರಾ? ಅದಕ್ಕೆ ಅವರು ಆಚರಣೆ ಮಾಡೋದು ತುಂಬ ಮುಖ್ಯ. ಇಲ್ಲೇ ಈ ಕ್ಲಾಸ್ ಆಗ್ತಾ ಇರೋ ಸಮಯದಲ್ಲೇ ನಾವೇನು ತಪ್ಪು ಮಾಡ್ತಾ ಇದ್ವಿ, ಏನು ಸರಿ ಮಾಡ್ಕೋಬೇಕು ಅಂತ ಇಲ್ಲೇ ನಾವು ಕರೆಕ್ಷನ್ ಮಾಡ್ಕೋಬೇಕು ಅಂತ ಓಶೋ ಅವರು ಹೇಳ್ತಾ ಇದ್ದಾರೆ. ಆ ಭಗವಂತ ಎಷ್ಟು ಹತ್ತಿರ ನಿಮ್ಗೆ ಇದ್ದಾನೆ ಅಂದರೆ ನಿಮ್ಮಲ್ಲೇ ಇದ್ದಾನೆ, ಆದರೆ ನೀವು ನೋಡ್ತಾ ಇಲ್ಲ. ಸ್ವಾಮಿ ರಾಮ ಬುಕ್ಕಲ್ಲಿ ಒಂದು ಸ್ಟೋರಿ ಇದೆ. ಏನಿದೆ ಅಂದರೆ ಒಬ್ಬ ಹುಡುಗಿಗೆ ಪ್ರೀತಿಸುತ್ತಾನೆ, ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ. ಸರಿ, ಆ ಹುಡುಗ ಹೇಳ್ತಾನೆ, ನಾನು ಮಿಲ್ಟ್ರಿಗೆ ಹೋಗ್ತಾ ಇದ್ದೀನಿ, ಒಂದು 2 ವಾರದಲ್ಲಿ ಬರ್ತೀನಿ, ಮತ್ತೆ ನಿಮ್ಮನ್ನು ಮದುವೆ ಮಾಡ್ಕೊತೀನಿ. ಹುಡುಗ ಹೋಗ್ತಾನೆ, 2 ವಾರ ಬರೋಕ್ಕಾಗೋದಿಲ್ಲ, ಒಂದು ಲೆಟರ್ ಬರೀತಾನೆ, ನಾನು ಇನ್ನು 1 ತಿಂಗಳು ಬಿಟ್ಕೊಂಡು ಬರ್ತೀನಿ. ಈ ಥರನೇ 1 ತಿಂಗಳು, 1 ವಾರ, ಒಂದು 3 ಮಂತ್ಸ್ 6 ಮಂತ್ಸ್ ಆ ಥರ ಲೆಟರ್ಸ್ ಏನೋ ಬರ್ತಾ ಇರುತ್ತೆ. ಆ ಹುಡುಗ ಬರೋದೇ ಇಲ್ಲ. ಈ ಹುಡುಗಿ ನಾನೇ ಅಲ್ಲಿ ಹೋಗೋಣ ಅಂತ ಹೋಗ್ತಾನೆ. ಇವ್ರು ಹೋಗಿದ ತಕ್ಷಣಕ್ಕೆ ಅವರು ಏನೋ ಒಂದು ಲೆಟರ್ ಏನೋ ಬರೀತಾ ಇರ್ತಾನೆ. ಈ ಹುಡುಗಿ ಹೋಗಿ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಂತ ಆ ಟೇಬಲ್ ಇರುತ್ತೆ, ಟೇಬಲ್ ಮುಂದೆ ಕೂತ್ಕೊಂಡಿರ್ತಾರೆ. ಬೆಳಗ್ಗೆ ಇವ್ರು 10 ಗಂಟೆಗೆ ಅಲ್ಲಿ ಕೂತಿರ್ತಾರೆ. ಆ ಹುಡುಗಿ ಇವ್ರು ಬರೀತಾನೇ ಇರ್ತಾರೆ. 3 ಗಂಟೆ ಆಗುತ್ತೆ. ಆವಾಗ ಅವ್ರ ಕಣ್ಣೆತ್ತಿ ನೋಡ್ತಾನೆ ಆ ಹುಡುಗ. ಅಯ್ಯೋ, ನೀವು ಇಲ್ಲೇ ಇದ್ದೀರಾ, ನಾನು ಮುಂದೆನೇ ಕೂತ್ಕೊಂಡಿದ್ದೀರಾ, ನಾನು ನಿಮಗೆ ಇಷ್ಟು ಲೆಟರ್ ಎಲ್ಲ ಬರೀತಾ ಇದ್ದೀನಿ ಅಂತ ಹೇಳ್ತಾನೆ. ಇಷ್ಟು ಅಂದರೆ ಅವ್ರ ಹತ್ರನೇ ಇದ್ದಾರೆ, ಅವ್ರು ನೋಡಲೇ ಇಲ್ಲ. ಅದಕ್ಕಿಂತ ಹತ್ರ ಇದ್ದಾನೆ ನಿಮ್ಗೆ ಭಗವಂತ, ಮುಂದೇನೂ ಅಲ್ಲ, ನಿಮ್ಮಲ್ಲೇ ಇದ್ದಾನೆ, ಆದರೆ ನೀವು ಅದನ್ನು ನೋಡ್ತಾ ಇಲ್ಲ. ಆ ರೀತಿ ನಿಮ್ಮ ಹತ್ತಿರನೇ ಇದ್ದಾನೆ. ಅದಕ್ಕೆ ಆ ಭಗವಂತನನ್ನು ಹೊಂದುವುದಕ್ಕೆ 4 ಚಿಕ್ಕ ಮಾರ್ಗ ಅಂತ ಓಶೋ ಅವ್ರು ಹೇಳಿ. ಮೊದಲನೇದು ಕರುಣೆ. ಕರುಣೆ ಅಂದರೆ ನಾವೇನು ಅನ್ಕೊಂತೀವಿ, ಇಲ್ಲಿ ಇರುವೆ ಹೋಗ್ತಾ ಇದೆ, ಅದಕ್ಕೆ ಶುಗರ್ ಹಾಕೋದು, ಇಲ್ಲ ಬೇರೆಯವ್ರಿಗೆ ಅನ್ನದಾನ ಮಾಡೋದು, ಇವೆಲ್ಲ ಕರುಣೆ ಅಂತ ನಾವು ಅನ್ಕೊಂತೀವಿ. ಏನು ಬಟ್ಟೆ ಕೊಡುವುದು, ದಾನ ಮಾಡೋದು, ಇವೆಲ್ಲ ಬೇಸಿಕ್ ಸ್ಟೆಪ್. ಕರುಣೆಯಲ್ಲಿ ಈ ಫಸ್ಟ್ ಸ್ಟೆಪ್ ಅಷ್ಟೇ. ಕರುಣೆ ಅಂದರೆ ಪ್ರೇಮ ಪ್ರವಾಹ, ಪ್ರೀತಿ ಪ್ರವಾಹ. ಅಂದರೆ ನಾವೇನು ಮಾಡ್ತೀವಿ, ಕೆಲವರನ್ನು ಪ್ರೀತಿ ಮಾಡ್ತೀವಿ. ನಾಗರತ್ನ ಮೇಡಮ್ ಅಂದರೆ ನನಗಿಷ್ಟ, ಆ ಮೇಡಮ್ ಅಂದರೆ ಇಷ್ಟ ಇಲ್ಲ. ಅಲ್ಲಿ ಪ್ರವಾಹ ಇದೆಯಾ? ಸ್ತಬ್ಧವಾಗೋಗಿದೆ. ಅಂದರೆ ಅಲ್ಲಿ ಒಂದು ಬ್ರಿಡ್ಜ್ ಹಾಕ್ಬಿಟ್ಟಿದ್ದೀವಿ. ಆ ಮೇಡಮ್ ಅಂದರೆ ಇಷ್ಟ, ಈ ಮೇಡಮ್ ಅಂದರೆ ಇಷ್ಟ ಇಲ್ಲ, ಅಂದರೆ ಒಂದು ಬ್ರಿಡ್ಜ್ ಹಾಕ್ತಾ ಇದ್ವಿ. ಅಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಪ್ರವಾಹ, ಅದು ಯಾವಾಗಲೂ ಹರಿಯುತ್ತಾ ಇರಬೇಕು. ಇವಾಗ ಯಾರೋ ಒಬ್ಬರ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ, ಅದಕ್ಕೆ ಮಲ್ಲಿಗೆ ಹೂಗಳು ಅರಳಿದೆ.
ಆ ದಾರಿಯಲ್ಲಿ ಯಾರು ಹೋದ್ರೂ ಅದು ಸುವಾಸನೆ ಕೊಡುತ್ತಾ ಕೊಡಲ್ವಾ? ಕೊಡುತ್ತೆ ಅಲ್ವಾ? ಇಲ್ಲ ಇವರು ಹಂತಕ, ಇವ್ರು ಕೊಲೆ ಮಾಡಿದ್ದಾರೆ, ಇವ್ರಿಗೆ ನಾನು ಸುವಾಸನೆ ಕೊಡೋದಿಲ್ಲ. ಈ ಹುಡುಗಿ ಕಳ್ತನ ಮಾಡಿದ್ದಾರೆ, ಈ ಹುಡುಗಿಗೆ ಕೊಡೋದಿಲ್ಲ ಅನ್ನತ್ತ ಆ ಹುಡುಗಿಡ ಎಲ್ಲರಿಗೂ ಸುವಾಸನೆ ಕೊಡುತ್ತೆ. ಆದರೆ ಕರುಣೆ ಅಂದರೆ ಆ ರೀತಿ ಹರಿಯುತ್ತಾ ಇರಬೇಕು. ನಿಮ್ಮಲ್ಲಿ ಆ ಪ್ರೀತಿ ಇದೆಯಾ? ಒಬ್ರಂದ್ರೆ ಇಷ್ಟ, ಒಬ್ರಂದ್ರೆ ಇಷ್ಟ ಇಲ್ಲ ಅಂದರೆ ಪ್ರೀತಿಯ ಪ್ರವಾಹ ಎಲ್ಲಿದೆ? ಫಸ್ಟ್ ಸ್ಟೆಪ್ ಭಗವಂತನ ಹೊಂದುವುದಕ್ಕೆ ಮೊದಲನೇ ಮೆಟ್ಲು ಯಾವುದು ಅಂದರೆ ಕರುಣೆ. ನಮ್ಮಲ್ಲಿ ಆ ಪ್ರೀತಿಯ ಪ್ರವಾಹ ಇರಬೇಕು. ಆ ಪ್ರೀತಿಯ ಪ್ರವಾಹ ನಮ್ಮಲ್ಲಿ ಇರಬೇಕು ಅಂದರೆ ನಮ್ಮಲ್ಲಿ ಧನ್ಯತಾ ಭಾವನ ಇರಬೇಕು ಅಂತಾರೆ. ಪ್ರತಿಯೊಂದು ವಸ್ತುವಿನ ಜೊತೆ ಸಹ ಧನ್ಯತಾ ಭಾವ ಇರಬೇಕು. ಧನ್ಯತಾ ಭಾವ ಇದ್ದರೆ ಮಾತ್ರ ನಿಮ್ಮಲ್ಲಿ ಆ ಪ್ರೀತಿ ಅನ್ನೋದು ಹುಟ್ಟುತ್ತೆ. ಒಬ್ಬ ಕವಿ, ರಿಂಟೆ ಅಂತ ಒಬ್ಬ ಕವಿ ಇರ್ತಾನೆ. ಅವರು ಪ್ರತಿಯೊಂದು ವಸ್ತುವಿನ ಜೊತೆ ಯಾವ ರೀತಿ ಮಾತಾಡ್ತಾನೆ ಅಂದರೆ, ಒಂದು ಮಿತ್ರನ ಜೊತೆ ನಾವು ಯಾವ ರೀತಿ ಮಾತಾಡ್ತೀವೋ ಆ ರೀತಿ ಪ್ರತಿಯೊಂದು ವಸ್ತುವನ್ನು ಸಹ ಅಪ್ಪಣೆ ಪಡೆದು ಅದನ್ನು ಹಾಕ್ಕೊತಾ ಇರ್ತಾರೆ. ಇವಾಗ ನಾವು ಒಂದು ಸೀರೆ ಹಾಕ್ಕೋಬೇಕು, ನಾವೇನು ಮಾಡ್ತೀವಿ, ಒಂದು ಕನ್ನಡಿ ಹತ್ರ ಹೋಗಿ ಈ ಸೀರೆ ನನಗೆ ಸೂಟ್ ಆಗತ್ತಾ ಅಂತ ಅನ್ಕೊತೀವಿ. ಆದರೆ ರಿಂಟೆಯವರು ಆ ಥರ ಅಲ್ಲ. ಒಂದು ಕೋಟ್ ಹಾಕ್ಕೊತಾ ಇದ್ದಾರೆ ಅಂದರೆ ಆ ಕೋಟ್ನ ಅಪ್ಪಣೆ ಕೇಳ್ತಾ ಇದ್ರಂದರೆ, ನಾನು ನಿನಗೆ ಸೂಟ್ ಆಗಿದ್ದೀನಾ, ನಾನು ಹಾಕ್ಕೊಂಡ್ರೆ ನಿನಗೇನು ತೊಂದರೆ ಇಲ್ವಾ? ಒಂದು ಮಿತ್ರನ ಜೊತೆ ಯಾವ ರೀತಿ ಮಾತಾಡ್ತೀವೋ ಆ ರೀತಿ ಪ್ರತಿಯೊಂದು ವಸ್ತುವಿನ ಜೊತೆ, ಚಪ್ಪಲಿ ಜೊತೆ ಆಗಿರ್ಬೋದು, ಒಂದು ಸ್ಪೆಕ್ಸ್ ಯಾವುದೇ ಅದು, ಒಂದು ಪೆನ್, ಬುಕ್ ಯಾವುದೇ ಬಳಸ್ಬೇಕಂದ್ರೇನು ಅದನ್ನು ಅಪ್ಪಣೆ ಕೇಳ್ತಾ ಇದ್ರಂತೆ. ಇದು ನಾನು ನಿನಗೆ ಸೂಟ್ ಆಗಿದ್ದೀನಾ ಅಂತ ಕೋಟ್ ಜೊತೆ ಮಾತಾಡ್ತಾ ಇದ್ರಂತೆ. ಬೇರೆಯವ್ರು ನೋಡೋರಿಗೆ ಏನನ್ಸುತ್ತೆ ಅಂದರೆ, ಇವರೇನಪ್ಪ ಹುಚ್ಚರು, ಈ ಥರ ಪ್ರತಿಯೊಂದು ವಸ್ತುವಿನ ಜೊತೆ ಮಾತಾಡ್ತಾರೆ ಅಂತ ನಮ್ಗೆ ಅನಿಸ್ಬೋದು. ಆದರೆ ಓಶೋ ಅವ್ರು ಹೇಳ್ತಾರೆ, ಭಗವಂತನು ಹೊಂದಲು ಇವರೇ ಅರ್ಹರು. ಆ ರೀತಿ ಧನ್ಯತಾ ಭಾವ ನಮಗೆ ಇರಬೇಕು. ಪ್ರತಿಯೊಂದು ವಸ್ತುವನ್ನು ಅಪ್ಪಣೆ. ಇವಾಗ 2 ಕಿಲೋಮೀಟರ್ಸ್ ಒಂದು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀರಾ, ಬಂದ ತಕ್ಷಣ ಸುಮ್ಮನೆ ಹಂಗಂಗೆ ಬಿಟ್ಬಿಡೋದು ಬರೋದಲ್ಲ. ನೀನು ನನಗೆ 2 ಕಿಲೋಮೀಟರ್ಸ್ ವಾಕ್ ಮಾಡೋದಕ್ಕೆ ಸಹಾಯ ಮಾಡಿದ್ದೆ, ಥ್ಯಾಂಕ್ ಯು ಅಂತ ಧನ್ಯತಾ ಭಾವ ಅದರಲ್ಲಿ ತೋರಿಸ್ಬೇಕು. ಆವಾಗ ನಮ್ಮಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತ ಓಶೋ ಅವ್ರು ಹೇಳ್ತಾರೆ. ಒಬ್ಬ ಜಪಾನಲ್ಲಿ ಒಂದು ಗುರುಗಳು ಇರ್ತಾರೆ. ಹೆರಗಲ್ ಅನ್ನೋ ಒಬ್ಬ ಮನುಷ್ಯ ಆ ಕಡೆ ಹೋಗ್ತಾ ಇರ್ತಾನೆ. ಆ ಗುರುಗಳು ಇರೋ ಊರು ಹತ್ರನೇ ಹೋಗ್ತಾರೆ. ಅವ್ರಿಗೆ ಗುರುಗಳು ಇದ್ದಾರೆ ಅಂತ ಯಾರೋ ಹೇಳ್ತಾರೆ. ಟಕ್ಕಂತ ಹೋಗಿ ಅವ್ರ ಹತ್ರ ಏನಾದರೂ ಜ್ಞಾನವನ್ನು ಪಡ್ಕೊಂಡು ಬೇರೆ ಊರಿಗೆ ಹೋಗೋಣ ಅಂತ ಬಡ 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 ಅಂತ ಹೋಗ್ತಾನೆ. ಅಲ್ಲಿ ಬಾಗಿಲಿರತ್ತಲ್ವ, ಬೂಟಿಂದ ಟಪ್ ಅಂತ ಹೊಡೆದ್ಬಿಟ್ಟು ಆ ಶೂಸ್ ಒಂದು ಕಡೆ ಹಾಕಿಬಿಟ್ಟು ಗುರುಗಳ ಹತ್ರ ಹೋಗಿ, ಸ್ವಾಮೀಜಿ ನನಗೇನಾದರೂ ಜ್ಞಾನ ಹೇಳ್ಕೊಡಿ, ಯಾಕಂದರೆ ನಾನು ಬೇರೆ ಊರಿಗೆ ಹೋಗಬೇಕು, ನಾನು ತುಂಬ ಅರ್ಜೆಂಟ್ ಅಂತಾರೆ. ಆ ಗುರುಗಳು ಏನು ಹೇಳ್ತಾರೆ ಅಂದರೆ, ನೀವು ಫಸ್ಟ್ ಹೋಗಿ ಆ ಡೋರ್ಗೆ ಕ್ಷಮಾಪಣೆ ಹೇಳಿ, ಆ ಚಪ್ಪಲಿಗೆ ಕ್ಷಮಾಪಣೆ ಹೇಳಿ, ಅದನ್ನು ಫಸ್ಟ್ ಅವ್ರಿಗೆ ಧನ್ಯತಾ ಭಾವ ತೋರಿಸಿ ಬನ್ನಿ, ಮತ್ತೆ ನಾನು ಹೇಳ್ತೀನಿ ಅಂತಾರೆ. ಆ ಹೆರಗಿಲ್ಲನವ್ರು ಹೋಗಿ ಆ ಡೋರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಮತ್ತೆ ಆ ಚಪ್ಪಲಿಗೆ ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಒಂದು ಕಡೆ ನೀಟಾಗಿಟ್ಟು ಬರುವಾಗ ಅವ್ರ ಹೃದಯದಲ್ಲಿ ಬದಲಾವಣೆ ಆಗತ್ತೆ. ನಾನು ಎಷ್ಟು ಅಹಂಕಾರದಿಂದ ಇದ್ದೀನಿ, ಆ ಅಹಂಕಾರದಿಂದ ಫಸ್ಟ್ ನಾನು ಈ ಅಹಂಕಾರವನ್ನು ಬಿಟ್ಟು ಮತ್ತೆ ಗುರುಗಳ ಹತ್ರ ಹೋಗಬೇಕು ಅಂತ ಆ ಗುರುಗಳಿಗೆ ನಮಸ್ಕಾರ ಹೇಳಿಬಿಟ್ಟು ಹೊರಟೋಗ್ತಾನೆ. ಅಂದರೆ ನಮ್ಮಲ್ಲಿ ಧನ್ಯತಾ ಭಾವ ಇಲ್ಲ ಅಂದರೆ ಏನು ನಾವು ಮುಂದುವರಿಯೋಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಯಾವ ಕಡೆ ನೋಡ್ತಾ ಇದ್ವಿ, ಭಗವಂತ ನನಗೆ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಕೊಟ್ಟಿರೋದ ಏನೇನು ಕೊಟ್ಟಿದ್ದಾರೋ ಅದರ ಕಡೆ ನಿಮ್ಮ ಗಮನ ಇದೆಯಾ? ನನಗೆ ಇವತ್ತು ಈ ಕ್ಲಾಸ್ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮನೆಯಲ್ಲಿ, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ನಾವು ಹೇಳಿದ್ದೀವ? ಧ್ಯಾನಕ್ಕೆ ಕಲಿಸ್ತಾ ಇಲ್ಲಪ್ಪ ನಮ್ಮ ಮನೆಯವರು, ಒಂಥರ ಧ್ಯಾನಕ್ಕೆ ಕಲಿಸ್ತಾ ಇಲ್ಲ, ಇಲ್ಲಿ ಕಲಿಸಿದ್ದಾರಲ್ವಾ. ಫಸ್ಟ್ ಅದಕ್ಕೆ ಧನ್ಯತಾ ಭಾವ ತೋರಿಸಿದ್ರೆ ಮತ್ತೆ ನೆಕ್ಸ್ಟ್ ಅದಕ್ಕೆ ಏನು ನಿನ್ನ ಹತ್ರ ಇದೆಯೋ ಅದಕ್ಕೆ ನೀವು ಧನ್ಯತಾ ಭಾವದಿಂದ ಇದ್ದರೆ ನಿಮ್ಮಲ್ಲಿ ಆ ಕರುಣೆ ಅನ್ನೋದು ಹುಟ್ಟುತ್ತೆ. ಅದಕ್ಕೆ ನಾನು ನನ್ನದ್ದು ಅನ್ನೋದು ಬಿಟ್ಟರೆ ಮಾತ್ರ ನಿಮ್ಮಲ್ಲಿ ಆ ಕರುಣಾಭಾವ ಜಾಸ್ತಿ ಆಗತ್ತೆ ಅಂತಾರೆ. ಅಶೋಕ ಚಕ್ರವರ್ತಿ ಜೀವನದಲ್ಲಿ ಒಂದು ಸಿಚುವೇಶನ್ ಇದೆ. ಒಂದು ಸಲ ಅಶೋಕ ಇರುವ ಆ ರಾಜ್ಯಕ್ಕೆ ಒಬ್ಬ ಸಾಧುಕ ಭಿಕ್ಷುಕನು ಬರ್ತಿರ್ತಾನೆ.
ಅವರು ಸಾಧನೆ ಮಾಡ್ತಾ ಇದ್ದಾರೆ, ಆದರೆ ಆ ಸಾಧಕರು ಸಹ ಭಿಕ್ಷುಕರೇ. ಸರಿ, ಅಶೋಕ ಚಕ್ರವರ್ತಿ ಏನು ಮಾಡ್ತಾನೆ, ಅಶೋಕ ಚಕ್ರವರ್ತಿ ಮಂತ್ರಿಯ ಜೊತೆ ಆ ಊರಿಗೆ ಹೋಗ್ತಾನೆ. ತಮ್ಮೂರಲ್ಲೇ ಬಂದಿರುತ್ತಾರೆ, ಆ ಭಿಕ್ಷಕನ ಎಲ್ಲಿರ್ತಾನೋ ಅಲ್ಲಿಗೆ ಹೋಗ್ತಾನೆ. ಹೋಗಿ ಅವ್ರಿಗೆ ಆ ಭಿಕ್ಷಕನಿಗೆ ಅವ್ರ ಭಿಕ್ಷಕನ ಪಾದ ಹತ್ರ ತಲೆಯನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಅಶೋಕ ಚಕ್ರವರ್ತಿ ಮಾಡ್ತಾನೆ. ಅದು ಮಂತ್ರಿಗೆ ಇಷ್ಟ ಆಗೋದಿಲ್ಲ. ನೀವಿಷ್ಟು ದೊಡ್ಡ ಚಕ್ರವರ್ತಿ, ನೀನೇನು ಹೋಗಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡೋದು ನನಗೇನು ಇಷ್ಟ ಆಗಲಿಲ್ಲ ಅಂತ 2-3 ಸಲ ಮಂತ್ರಿ ಆ ಅಶೋಕನಿಗೆ ಹೇಳ್ತಾನೆ. ಆದರೆ ಅಶೋಕ್ ಚಕ್ರವರ್ತಿ ಸುಮ್ಮನೆ ನಗ್ತಾ ಅವ್ರ ಆಸ್ಥಾನಕ್ಕೆ ಬಂದ್ಬಿಡ್ತಾರೆ. 2 ತಿಂಗಳ ನಂತರ ಒಂದು ಮಂತ್ರಿಯನ್ನು ಕರೆದು ಒಂದು ಬಾಸ್ಕೆಟ್ ಕೊಡ್ತಾನೆ. ಆ ಬಾಸ್ಕೆಟಲ್ಲಿ ವಿಚಿತ್ರವಾಗಿ ಒಂದು ಮೇಕೆ ತಲೆ, ಸಿಂಹ ತಲೆ, ಮತ್ತು ಕುದುರೆ ತಲೆ, ಮನುಷ್ಯನ, ಈ ಥರ ಅನೇಕ ಪ್ರಾಣಿಗಳ ತಲೆ ಮತ್ತು ಮನುಷ್ಯನ ತಲೆಯನ್ನು ಇಟ್ಟು ಆ ಮಂತ್ರಿಗೆ ಕೊಟ್ಟು ಆ ಬಾಸ್ಕೆಟನ್ನು, ನೀವು ಇದು ಊರಿಗೆ ಹೋಗಿ ಇವೆಲ್ಲವನ್ನು ಮಾರ್ಕೊಂಡು ಬಾ ಅಂತ ಹೇಳ್ತಾನೆ. ಮೇಕೆ ತಲೆ, ಸಿಂಹದ ತಲೆ ಯಾರೋ ಒಬ್ರು ಪರ್ಚೇಸ್ ಮಾಡ್ತಾರೆ, ಯಾಕಂದರೆ ಆಂಟಿಕ್ ಪೀಸ್ ಆಗಿ ಇಲ್ಲಿರ್ಬೋದು ಅಲ್ಲಿರ್ಬೋದು. ಮನುಷ್ಯನ ತಲೆ ಯಾರೂ ತಗೊಂಡೋದೇ ಇಲ್ಲ. ಮತ್ತೆ ಆ ಮಂತ್ರಿ ವಾಪಸ್ ಬರ್ತಾನೆ, ಬಂದು ರಾಜನಿಗೆ ಹೇಳ್ತಾನೆ, ರಾಜ, ಎಲ್ಲ ಸಿಂಹದ ತಲೆ, ಕುದುರೆ ತಲೆ ಯಾರೋ ಒಬ್ರು ತಗೊಂಡಿದ್ರು, ಆದರೆ ಮನುಷ್ಯನ ತಲೆ ಯಾರೂ ತಗೊಂಡಿಲ್ಲ ಅಂತಾರೆ. ಸರಿ, ಯಾರೂ ತಗೊಂಡಿಲ್ಲ, ಸುಮ್ಮನೆ ಕಾಸೇನು ಬೇಡ, ಸುಮ್ಮನೆ ಕೊಟ್ಬಿಟ್ಟು ಬಾ, ಉಚಿತವಾಗಿ ನೀವು ಅದನ್ನು ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಹೋಗ್ತಾನೆ ಆ ಮಂತ್ರಿ, ಉಚಿತವಾಗಿಯೂ ಯಾರೂ ತಗೊಂಡಿಲ್ಲ. ಆದರೆ ಆವಾಗ ಅಶೋಕ ಚಕ್ರವರ್ತಿ ಹೇಳ್ತಾನೆ, ತಲೆ ಅನ್ನೋದು ಅಹಂಕಾರಕ್ಕೆ ಪ್ರತೀಕ. ಇವಾಗ ಈ ತಲೆ ಯಾರೂ ತಗೊಂಡಿಲ್ಲ, ನಾನು ಮರಣವನ್ನು ಹೊಂದುತ್ತೇನೆ, ನಾನು ರಾಜು ಅಂತ ನನ್ನ ತಲೆ ಯಾರಾದರೂ ತಗೊತಾರ? ಯಾರೂ ತಗೊಂಡಿಲ್ಲ ಸ್ವಾಮಿ. ಅಂದರೆ ಈ ತಲೆಗೆ ಬೆಲೆ ಇದೆಯಾ? ಬೆಲೆನೇ ಇಲ್ಲ. ಬೆಲೆ ಇಲ್ಲದ ಈ ತಲೆಯನ್ನು ಆ ಭಿಕ್ಷಕನ ಪಾದದ ಹತ್ರ ಇಟ್ಟಿದ್ರೆ ನಿನಗೆ ಯಾಕೆ ಅಷ್ಟು ಬೇಜಾರು? ಅಂದರೆ ಅಹಂಕಾರಕ್ಕೆ ಬೆಲೆ ಇಲ್ಲ. ಈ ತಲೆ ಅನ್ನೋದು ಅಹಂಕಾರಕ್ಕೆ ಪ್ರತೀಕ. ಆ ತಲೆಯನ್ನು ಇಟ್ಕೊಂಡು ಆ ಭಿಕ್ಷಕನ ಪಾದ ಹತ್ರ ಇಟ್ಟಿದ್ರೆ ನಿಮ್ಗೆ ಯಾಕೆ ಅಷ್ಟು ತೊಂದರೆ ಆಯಿತು ಅಂತ ಕೇಳ್ತಾನೆ. ಆವಾಗ ಮಂತ್ರಿ ಸುಮ್ಮನೆ ಆಗ್ಬಿಡ್ತಾನೆ. ಆ ರೀತಿ ಕರುಣೆ ಅನ್ನೋದು ಯಾವಾಗ ನಮ್ಮಲ್ಲಿ ಹುಟ್ಟುತ್ತೆ ಅಂದರೆ ಧನ್ಯತಾ ಭಾವ ಇರಬೇಕು. ಧನ್ಯತಾ ಭಾವ ಇದ್ದರೆ ಮಾತ್ರ ಅದು ನಮ್ಮಲ್ಲಿ ಹುಟ್ಟುತ್ತೆ ಪ್ರೀತಿ. ಆ ಪ್ರೀತಿ ಅನ್ನೋದು ಹರಿಯುತ್ತಾ ಇರುತ್ತೆ. ಆದರೆ ನಮ್ಮ ಅಹಂಕಾರ ಯಾವ ರೀತಿ ಇರುತ್ತೆ ಅಂದರೆ, ಒಂದು 4 ಪುಸ್ತಕ ಓದಿದ್ದೀವಿ, ನನಗೆ ಪುಸ್ತಕ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಮ್ಮ ಅಹಂಕಾರ ಒಂದು ಲೆವೆಲಲ್ಲಿರುತ್ತೆ. ಒಂದು 10 ಕೋಟಿ ನಿಮ್ಮ ಹತ್ರ ಇರುತ್ತೆ ಅಂತ ತಿಳ್ಕೊಳ್ಳಿ, ಆವಾಗ ನಿಮ್ಮ ಅಹಂಕಾರ ಇನ್ನೊಂದು ಲೆವೆಲಲ್ಲಿ ಇರುತ್ತೆ. ಒಂದು 20 ದಿನ ನೀವು ಊಟ ಇಲ್ಲದೆ ಉಪವಾಸ ಮಾಡಿದಿರಿ, ಬರೀ ನೀರು ಕುಡ್ದು ಜ್ಯೂಸ್ ಕುಡ್ದು, ಬೇರೆಯವ್ರು ಕೇಳುವಾಗ 20 ದಿನ ಮಾಡಿದ್ದೀನಿ ಅನ್ನೋದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ನೀವು ಈ ಹೇಳುವಾಗ ನಿಮ್ಮಲ್ಲಿ ಯಾವ್ದಿರುತ್ತೆ, ನಾನೇ ಮಾಡಿದ್ದೀನಿ, ಯಾರು ಈ ಥರ ಮಾಡೋಕ್ಕಾಗೋದಿಲ್ಲ, ನಾನು ಎಷ್ಟು ಗ್ರೇಟು, ನಾನು 20 ದಿನ ನೀರಿಲ್ಲದೆ ಉಪವಾಸ ಮಾಡಿದ್ದೀನಿ, ನಿಮ್ಗೆ ಎಷ್ಟು ಇದೆಯೋ ಅಂತ ನಾವು ಒಂದು ಫೀಲಿಂಗ್ ಒಳಗಡೆ, ಒಂದು ಅಹಂಕಾರ ಹೊರಗೆ ಕಾಣಿಸಲ್ಲ, ಒಳಗಡೆ ಆ ಫೀಲಿಂಗು ಇರುತ್ತೆ. ಅಂದರೆ ಒಂದು ಇವಾಗ ಯೋಗಾಸನ ಮಾಡ್ತಾ ಇದ್ದೀವಿ, ಯೋಗಾಸನದಲ್ಲಿ ಚೆನ್ನಾಗಿ ಮಾಡ್ತಾ ಇದೆಯೇನೋ, ಇಲ್ಲ ಶೀರ್ಷಾಸನ ಮಾಡಿ ಒಂದು 20 ನಿಮಿಷ ಹಂಗೆ ಇದ್ದರೆ ಆವಾಗ ನಿಮ್ಮ ಅಹಂಕಾರ ಎಲ್ಲಿರುತ್ತೆ? ಅಂದರೆ ಪ್ರತಿ ಒಂದು ವಿಷಯದಲ್ಲಿ ನಿಮ್ಮ ಅಹಂಕಾರ ಜಾಸ್ತಿ ಇರುತ್ತೆ. ಅಂದರೆ ನೀವು ಅದನ್ನು ಗಮನಿಸ್ಕೋಬೇಕು. ನಮ್ಮ ಅಹಂಕಾರ ಎಲ್ಲಿದೆ, ಯಾವ ವಿಷಯ ಮಾಡಿದಾಗ ನನಗೆ ಏನು ಅನಿಸ್ತಾ ಇದೆ ಅಂತ ನಿಮ್ಮನ್ನು ನೀವು ಗಮನಿಸ್ಕೋಬೇಕು. ನೋಡಿ, ಇವಾಗ ಜೋರಾಗಿ ಗಾಳಿ ತುಫಾನ್ ಬರಿತಾ ಇದೆ, ಆವಾಗ ಚಿಕ್ಕ ಸಸಿಗಳಿರುತ್ತೆ. ಆ ಗಾಳಿ ಜೋರಾಗಿ ಬೀಸಿದ್ರೆ ಆ ಸಸಿಗಳೆಲ್ಲ ಬಗ್ಗತ್ತೆ. ಮತ್ತು ಗಾಳಿ ಹೊಟ್ಟೋದ್ಮೇಲೆ ನಿಂತುಕೊಂಡು ಹೂಗಳು ಅರಳಿದು ಎಲ್ಲ ನಾಟ್ಯ ಮಾಡ್ತಾ ಇರುತ್ತೆ. ದೊಡ್ಡ ಬೆದರು, ದೊಡ್ಡ ಮರಗಳಿರುತ್ತೆ. ಅವು ಅಹಂಕಾರದಿಂದ ಹಿಂಗೇ ನಿಂತಿರುತ್ತೆ, ಬಗ್ಗೋದೇ ಇಲ್ಲ. ಗಾಳಿ ತುಫಾನು ಬಂದರೆ ಮತ್ತೆ ಏನಾಗತ್ತೆ, ಅವೆಲ್ಲ ಮುರಿದೋಗುತ್ತೆ, ಬ್ರಾಂಚಸ್ ಎಲ್ಲ ಮುರಿದೋಗುತ್ತೆ. ಅಹಂಕಾರ ಇದ್ದರೆ ನಿಮ್ಮಲ್ಲಿ ಆ ಧನ್ಯತಾ ಭಾವ ಇರೋದಿಲ್ಲ, ಆ ಪ್ರೀತಿ ಹುಟ್ಟೋದಿಲ್ಲ, ನೀವೇ ನಾಶನ ಆಗ್ತೀರಾ. ಅದಕ್ಕೆ ಚಿಕ್ಕ ಸಸಿಗಳು ಯಾವ ರೀತಿ ಬಗ್ಗುತ್ತೋ ನೀವು ಆ ರೀತಿ ಜೀವನದಲ್ಲಿ ಬಗ್ಗಿದ್ರೆ ನಿಮ್ಮಲ್ಲಿ ಆ ಕರುಣಾ
ಭಾವ ಹುಟ್ಟುತ್ತೆ. ಆವಾಗ ಭಗವಂತನ ಮೊದಲನೇ ಮೆಟ್ಟು, ಭಗವಂತನ ಸೇರುವುದಕ್ಕೆ 4 ಮೆಟ್ಟು. ಮೊದಲನೇ ಮೆಟ್ಟು ನೀವು ಹತ್ತುವುದಕ್ಕೆ ಅರ್ಹತನ್ನು ಹೊಂದಿದ್ದೀರಾ ಅಂತ ಹೇಳ್ತಾರೆ ಘೋಷ್ ಅವರು. ಎರಡನೇದು ಮೈತ್ರಿ. ಮೊದಲನೇದು ಯಾವುದು? ಕರುಣೆ ನಮ್ಮಲ್ಲಿ ಹುಟ್ಟಬೇಕಂದ್ರೆ ಏನಿರಬೇಕು? ಧನ್ಯತಾ ಭಾವ ಇರಬೇಕು. ಎರಡನೇದು ಮೈತ್ರಿ ಬೇರೆ, ಮಿತ್ರತ್ವ ಬೇರೆ. ಇವಾಗ ಕರುಣೆ ಅಂದರೆ ತುಂಬಿದ ಮೋಡ ತುಂಬಿದೆ, ಆದರೆ ವರ್ಷ ಇನ್ನೂ ಬಂದಿಲ್ಲ ಹಾಗೆ. ಮೈತ್ರಿ ಅಂದರೆ ವರ್ಷ ಸುರಿದ ಹಾಗೆ. ಮೈತ್ರಿ ಅಂದರೆ ಮಿತ್ರತ್ವ ಬೇರೆ, ಮೈತ್ರಿ ಬೇರೆ. ಮಿತ್ರತ್ವದಲ್ಲಿ ಶತ್ರುತ್ವ ಇರುತ್ತೆ. ಈಗ ಈ ಸಾರ್ ನನಗೆ ಮಿತ್ರ ಅಂದರೆ ಇವ್ರು ಶತ್ರುರಾಗಿರ್ಬೋದು, ಆ ಮೇಡಮ್ ನನಗೆ ಫ್ರೆಂಡ್ ಅಂದರೆ ಆ ಮೇಡಮು ಶತ್ರುರಾಗಿರ್ಬೋದು. ಮಿತ್ರತ್ವದಲ್ಲಿ ಆ ಶತ್ರುತ್ವಕ್ಕೆ ಜಾಗ ಇರೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದಕ್ಕಿಂತ ಬೇರೆ ಯಾರೂ ಇಲ್ಲ, ಪತ್ರಿಜಿನೇ. ಯಾಕಂದರೆ ನೋಡು, ಇವರು ಚೆನ್ನಾಗಿ ಓದಿದ್ದಾರೆ ಅಂತ ಅವರನ್ನು ಹತ್ರ ಇರೋಳು, ಇವರು ಜೇನು ಓದಿಲ್ಲ ಅಂತ ದೂರ ಇಡೋದು ಆ ಥರ ಮಾಡಲ್ಲ. ಇವರು ತುಂಬ ಹಣವಂತರು ಅಂತ ಹತ್ರ ಕರ್ಕೊಳ್ಳೋದು, ಇವರು ಏನು ನಿರುಪೇದರು ಅಂತ ದೂರ ಮಾಡೋದಿಲ್ಲ. ಇವರು ಅಂದವಾಗಿದ್ದಾರೆ, ಇವರು ಅಂದವಾಗಿಲ್ಲ ಅಂತ ಸಪ್ರೇಷನ್ ಏನಿಲ್ಲ. ಯಾರೇ ಆಗಲಿ ಅವರು ಹತ್ರ ಬಂದರೆ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಹತ್ರಕ್ಕೆ ಕರ್ಕೊತಾರೆ, ಮಾತಾಡ್ತಾರೆ, ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಅವರನ್ನು ಏನು ಕರೀತಾರೆ? ಮೈತ್ರೇಯ ಬುದ್ಧ. ಯಾಕಂದ್ರೆ ಅಲ್ಲಿ ಶತ್ರುತ್ವ ಎಲ್ಲ, ಓನ್ಲಿ ಮಿತ್ರತ್ವ. ಎಲ್ಲರ ಜೊತೆ ಪ್ರತಿಯೊಂದು ಪ್ರಾಣಿಕೋಟಿ ಜೊತೆ ಮಿತ್ರತ್ವ. ಯಾವಾಗ ಮಳೆ ಭೂಮಿ ಮೇಲೆ ಬಿದ್ದರೆ ಆವಾಗಲ್ವ ಸಂತೋಷ. ಮಿತ್ರತ್ವ ಅಂದರೆ ಈಗ ನೋಡಿ, ತುಂಬಿದ ಮೇಘ, ಮಳೆ ಇಲ್ಲ ಅಂದರೆ ಮಿತ್ರತ್ವ ಇಲ್ಲ. ಮಳೆ ಬಂದರೆ ಅದು ಪೃಥ್ವಿ ಜೊತೆ ಮಿತ್ರತ್ವ. ಆ ರೀತಿ ಮಿತ್ರತ್ವ ಇರಬೇಕು. ಪ್ರತಿಯೊಬ್ಬರ ಜೊತೆನೂ ನಾವು ಆ ಮಿತ್ರತ್ವದಿಂದ ಇರಬೇಕು. ಏನು ಮೇಡಮ್ ಎಲ್ಲರನ್ನು ಪ್ರೀತಿ ಮಾಡೋಕ್ಕಾಗುತ್ತಾ? ಎಲ್ಲರೂ ಪ್ರೀತಿ ಮಾಡೋಕ್ಕಾಗೋದಿಲ್ಲ. ಆದರೆ ಎಲ್ಲರ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವ ಸಂವೇದನೆ ಇರುವುದು ಮಿತ್ರತ್ವ. ಎಲ್ಲರ ಗುಣಗಳನ್ನು. ಈಗ ನೋಡಿ, ಈ ಮೇಡಮ್ ತುಂಬ ಕೋಪದಿಂದ ಇದ್ದಾರೆ. ನಾನು ರೇಖಾ ಹತ್ರ ಹೋಗಿ ಈ ಮೇಡಮ್ಗೆ ತುಂಬ ಕೋಪ, ನಾಗರತ್ನ ಮೇಡಮ್ಗೆ ತುಂಬ ಕೋಪ ಅಂತ ಹೇಳೋದಿಲ್ಲ. ಆ ಥರ ಹೇಳೋದರಲ್ಲಿ ಮಿತ್ರತ್ವ ಇರೋದಿಲ್ಲ. ಆ ಮೇಡಮು ಕೋಪ ಅನ್ನುವ ಗುಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಗುಣದಿಂದ ಹೊರಗೆ ಬರುವ ಜ್ಞಾನವನ್ನು ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡುವುದು ಮಿತ್ರತ್ವ. ಇನ್ನೊಬ್ರು ಏನೋ ದ್ವೇಷದಲ್ಲಿರ್ತಾರೆ, ಅಪ್ಪ ಇವರು ತುಂಬ ದ್ವೇಷ, ಇಲ್ಲಾಂದರೆ ಇನ್ನೊಬ್ಬರು ಲೋಭ, ಅವ್ರು ಏನಾದರೂ ಡೊನೇಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾವೇನು ಮಾಡ್ತೀವಿ? ಇವರು ತುಂಬ ಲೋಭತ್ವದಲ್ಲಿದ್ದಾರೆ, ಇವರು ತುಂಬ ಕೋಪದಲ್ಲಿದ್ದಾರೆ ಅಂತ ಜಡ್ಜ್ಮೆಂಟ್ ಮಾಡ್ತೀವಿ. ಆದರೆ ಅವರು ಆ ಗುಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರು ಇನ್ನೂ ಅಷ್ಟು ತನಕನೇ, ಇವಾಗ ಇನ್ಫ್ಯಾಂಟ್ ಸೋಲ್, ಯಂಗ್ ಸೋಲ್, ಓಲ್ಡ್ ಸೋಲ್ ಅಂತ ಹೇಳ್ತೀವಲ್ವ, ಆ ರೀತಿ ಆ ಗುಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಗುಣದಿಂದ ಹೊರಗು ಬರುವ ಜ್ಞಾನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡುವುದರಲ್ಲಿ ಮಿತ್ರತ್ವ ಹುಟ್ಟುತ್ತೆ. ಅದು ಮಿತ್ರತ್ವ. ಒಂದು ಸಲ ರಾಮಕೃಷ್ಣ ಪರಮಹಂಸ ತೀರೋದ ನಂತರ ವಿವೇಕಾನಂದರು ವಿದೇಶಗಳಿಗೆ ಹೋಗಿ ಅಲ್ಲಿ ಜ್ಞಾನ ಪ್ರಚಾರ ಮಾಡಬೇಕು ಅಂತ ಶಾರದಾ ಮಾತೆಯಾಗ ಅನುಮತಿ ಪಡೆಯೋದಕ್ಕೆ, ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಶಾರದಾ ಮಾತ್ರ ಹತ್ರ ಹೋಗ್ತಾನೆ. ಆಗ ಶಾರದಾ ಮಾತೆ ಅವರು ಅಡುಗೆ ಮನೆಯಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ. ವಿವೇಕಾನಂದರು ಹೋಗಿ, ನಾನು ಈ ಥರ ವಿದೇಶಗಳಿಗೆ ಹೋಗಿ ಈ ಧ್ಯಾನ ಪ್ರಚಾರವನ್ನು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ನನಗೆ ಆಶೀರ್ವಾದ ಕೊಡಿ ಅಂತ ಕೇಳ್ತಾರೆ. ಆ ಮಾತೆ ಮಾಡೋದಿಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿವೇಕಾನಂದರು ಅನ್ಕೊತಾನೆ, ಏನು ಆಶೀರ್ವಾದ ಕೊಡುವುದಕ್ಕೆ ಮಾತೆಯವರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾರೆ. ಆವಾಗ ಅಲ್ಲಿ ಆ ಅಡುಗೆ ಮನೆಯಲ್ಲಿ ಒಂದು ಕೊನೆಯಲ್ಲಿ ಒಂದು ಚಾಕು ಬಿದ್ದಿರುತ್ತೆ. ವಿವೇಕಾನಂದರಿಗೆ ಶಾರದಾ ಮಾತೆ ಹೇಳ್ತಾಳೆ, ಆ ಚಾಕು ತಗೊಂಬ ಅಂತ. ಚಾಕು ತಗೊಂಬಂದು ಆ ಮಾತೆಗೆ, ಶಾರದಾ ಮಾತೆಗೆ ವಿವೇಕಾನಂದರು ಕೊಡ್ತಾರೆ. ಕೊಟ್ಟಿದ ತಕ್ಷಣ ಅವರು ಆಶೀರ್ವಾದ ಮಾಡಿ, ನೀವು ಇದೆಲ್ಲ ಜ್ಞಾನ ಪ್ರಚಾರ ಚೆನ್ನಾಗಿ ಮಾಡ್ತೇವೆ, ನಿಮ್ಮಲ್ಲಿ ಮಿತ್ರತ್ವ ಇದೆ, ಹೋಗಿ ಧ್ಯಾನ ಪ್ರಚಾರ ಮಾಡಿ ಅಂತಾರೆ. ವಿವೇಕಾನಂದರಿಗೆ ಆಶ್ಚರ್ಯ ಆಗುತ್ತೆ, ಚಾಕುಗೂ ಆಶೀರ್ವಾದ ಮಾಡೋದಕ್ಕೂ ಏನು ಸಂಬಂಧ ಅಂತ ಆ ಮಾತೆಯನ್ನು ಕೇಳಿದಾಗ ಮಾತೆ ಹೇಳ್ತಾರೆ,
ಎಲ್ಲರೂ ಚಾಕು ಕೊಡೆ ಅಂದರೆ ಯಾವ ರೀತಿ ಕೊಡ್ತಾರೆ? ಒಂದು ಈ ಕಡೆ ಇದು ಇರುತ್ತೆ, ಪಿಡಿ ಇರುತ್ತೆ, ಚೆಕ್ಕು ಏನೊಂದು ಪ್ಲಾಸ್ಟಿಕ್ ಇರುತ್ತೆ, ಅದಕ್ಕೆ ಅದು ಇಟ್ಕೊಂಡು ಚೂಪಾದ ಭಾಗವನ್ನು ಮುಂದಿಗೆ ಇರೋರಿಗೆ ಈ ರೀತಿ ಕೊಡ್ತಾರೆ. ಆದರೆ ನೀವು ಯಾವ ರೀತಿ ಕೊಟ್ಟಿದ್ದೀರಾ? ಚೂಪಾದ ಭಾಗವನ್ನು ನೀವು ಇಟ್ಕೊಂಡಿದ್ದೀರಾ, ಆ ಪಿಡಿ ಭಾಗ ಇರುತ್ತೆ ಅಲ್ವಾ, ವುಡ್ಡು ಏನೋ ಒಂದು ಪ್ಲಾಸ್ಟಿಕ್ ಇರುತ್ತೆ ಅಲ್ವಾ, ಅದನ್ನು ಹೀಗೆ ಕೊಟ್ಟಿದ್ದೀರಾ. ಅಂದರೆ ನೀವು ಅಲ್ಲಿ ಏನು ಯೋಚನೆ ಮಾಡಿದ್ದೀರಾ? ನನ್ನ ರಕ್ಷಣೆ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ. ನೀವು ಚೂಪಾದ ಭಾಗವನ್ನು ನೀವು ಇಟ್ಕೊಂಡು ನನಗೆ ಆ ಪಿಡಿ ಇರೋ ಕಡೆ ಕೊಟ್ಟಿದ್ದಾರೆ. ಅಂದರೆ ನನ್ನ ರಕ್ಷಣೆ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ. ಅಂದರೆ ಪ್ರತಿಯೊಬ್ಬರ ರಕ್ಷಣೆಯನ್ನು ನೀವು ಯೋಚನೆ ಮಾಡ್ತೀರಾ. ಅಂದರೆ ಆ ರಕ್ಷಣೆ ಎಲ್ಲರೂ ಚೆನ್ನಾಗಿರಬೇಕು. ನಾನು ಅಂದರೆ ಓನ್ಲಿ ನೀನೇ ಅಲ್ಲ, ಸರ್ವವು ಅಂತ ನಿಮ್ಗೆ ಅರ್ಥ ಆಗಿದೆ. ಎಲ್ಲರನ್ನೂ ರಕ್ಷಣೆ ಮಾಡಬೇಕು ಅನ್ನುವ ಸಂಕಲ್ಪ ನಿನ್ನಲ್ಲಿದೆ. ಇವಾಗ ನೀವು ಹೋಗಿ ಅಲ್ಲಿ ಜ್ಞಾನ ಪ್ರಚಾರ ಮಾಡಿ ಅಂತಾರೆ. ಅಂದರೆ ಅದು ಮಿತ್ರತ್ವಕ್ಕೆ ಪ್ರತೀಕ, ಎಲ್ಲರನ್ನೂ ರಕ್ಷಣೆ ಮಾಡಬೇಕು ಅನ್ನೋದು. ಅದಕ್ಕೆ ಓಶೋ ಹೇಳ್ತಾರೆ, ನಾನು ನನ್ನದು ಅನ್ನೋದು ಯಾವಾಗ ಕಡಿಮೆ ಆಗುತ್ತೋ ಆವಾಗ ನಿಮ್ಮಲ್ಲಿ ಮಿತ್ರತ್ವ ಹುಟ್ಟುತ್ತೆ. ನಾವು ಒಂದು ಅರ್ಥ ಮಾಡಬೇಕು, ಒಂದು ವೃಕ್ಷವನ್ನು ನೋಡಿದರೆ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆ ವೃಕ್ಷವಿದೆ, ಒಂದು ಎಲೆ ಇರುತ್ತೆ ಅಲ್ವಾ, ಪ್ರತಿಯೊಂದು ಎಲೆ ಪಕ್ಕದಲ್ಲಿರುತ್ತೆ. ಒಂದು ಎಲೆ ಹತ್ರ ಹೋಗಿ ನೀನು ಆ ಪಕ್ಕದಲ್ಲಿರೋ ಎಲೆ ಒಂದೇನಾ ಅಂತ ಕೇಳಿದ್ರೆ ಅದೇನು ಹೇಳುತ್ತೆ? ನನಗೆ ಗೊತ್ತಿಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ ಅನ್ನತ್ತೆ. ಒಂದು ಬ್ರಾಂಚ್ ಇರುತ್ತೆ, ಅಂದರೆ ಕಾಂಡ, ಅದನ್ನು ಹೋಗಿ ಕೇಳಿದ್ರೆ ಆ ಪಕ್ಕದ ಬ್ರಾಂಚು, ಆ ಕೊಂಬು ಈ ಕೊಂಬು ಒಂದೇನಾ ಅಂದರೆ ಅದು ನನಗೆ ಗೊತ್ತಿಲ್ಲ ಅಂತಾರೆ. ಒಂದು ವೃಕ್ಷವನ್ನು ಕೇಳಿದರೆ ಈಗ ಇಲ್ಲಿ ಒಂದು ನೀಮ್ ಟ್ರೀ ಇದೆ, ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ. ನೀಮ್ ಟ್ರೀ ಹತ್ರ ಹೋಗಿ ನೀನು ಆ ಮಾವಿನ ಮರ ಒಂದೇನಾ ಅಂದರೆ ನನಗೆ ಗೊತ್ತಿಲ್ಲ, ಅದು ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ಆದರೆ ಆ ವೃಕ್ಷಕ್ಕೂ ಗೊತ್ತಿಲ್ಲ. ನಮಗೆ ಕಾಣಿಸ್ತಾ ಇದೆ ಒಂದೇ ಭೂಮಿ, ಇಲ್ಲೇ ಮಾವಿನ ಮರ ಇದೆ, ಇಲ್ಲಿ ಬೇವಿನ ಮರ ಇದೆ. ಅದೇ ಭೂಮಿಯಿಂದ ಅದಕ್ಕೆ ರಸ ಪ್ರಾಣ ಎಲ್ಲ ಒಂದೇ ಭೂಮಿಯಿಂದ ಬರ್ತಾ ಇದೆ, ಎಲ್ಲ ಒಂದೇ ಅಂತ ನಮಗೆ, ನಾವು ಹೊರಗೆ ಇದ್ದೀವಿ, ನಮಗೆ ಕಾಣಿಸ್ತಾ ಇದೆ. ಆದರೆ ಆ ವೃಕ್ಷವನ್ನು ಕೇಳಿದರೆ ನಂಗೆ ಗೊತ್ತಿಲ್ಲ, ಅದು ಬೇರೆ ನಾನು ಬೇರೆ. ಆ ಎಲೆಯನ್ನು ಕೇಳಿದ್ರೇನು ಹಂಗೆ ಹೇಳುತ್ತೆ, ಆ ಕೊಂಬನ್ನು ಅದೊಂದು ಬ್ರಾಂಚನ್ನು ಕೇಳಿದ್ರೇನು ಅದೇ ರೀತಿ ಹೇಳುತ್ತೆ. ಅಂದರೆ ಎಲ್ಲದಕ್ಕೂ ಒಂದೇ ಭೂಮಿಯಿಂದ, ಒಂದೇ ಪೃಥ್ವಿಯಿಂದ ರಸ ಪ್ರಾಣ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ನಮಗೆ ನೋಡ್ತಾ ಇರೋರು ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿ ನಾವೆಲ್ಲರೂ ಪಕ್ಷಿ ಪ್ರಾಣಿಗಳು ಎಲ್ಲ ಒಂದೇ ರಸ, ಒಂದೇ ಪ್ರಾಣದಿಂದನೇ, ಎಲ್ಲ ಆ ಕಾಸ್ಮಿಕ್ ಎನರ್ಜಿ, ಆ ಪ್ರಾಣಶಕ್ತಿಯಿಂದನೇ ನಾವೆಲ್ಲರೂ ಜೀವನ ಮಾಡ್ತಾ ಇದ್ವಿ. ಆದರೆ ನಮ್ಮಲ್ಲಿ ಯಾವ ರೀತಿ ಭಾವನೆ ಇದೆ? ನಾನು ಬೇರೆ, ಆ ಮೇಡಮ್ ಬೇರೆ, ನಾನು ಬೇರೆ, ಅವ್ರು ಬೇರೆ ಅಂತ ಇದೆ. ಎಲ್ಲರೂ ಒಂದೇಯಿಂದ ಜೀವನ ಮಾಡ್ತಾ ಇದ್ವಿ ಅನ್ನೋ ಜ್ಞಾನ ನಮ್ಮಲ್ಲಿ ಬಂದರೆ ಆವಾಗ ನಿಮ್ಮಲ್ಲಿ ಅಹಂಕಾರ ಕಡಿಮೆ ಆಗತ್ತೆ. ಅಷ್ಟೇ ಅಲ್ಲ, ಆ ವೃಕ್ಷವು ವರ್ತಮಾನದಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದೆಯೋ ಅದರಿಂದ ನಾವು ಕಲಿಬೇಕು ಅಂತಾರೆ ಓಶೋ ಅವರು. ಈಗ ಶಿಶಿರ ಋತು ಬರುತ್ತೆ, ಆವಾಗ ಎಲ್ಲ ಚಿಗುರುಗಳು ಒಡೆದು ಎಲ್ಲ ಹಕ್ಕಿ ಎಲ್ಲ ಆ ಕೊಂಬೆ ಮೇಲೆ ಕೂತ್ಕೊಂಡು ಹಾಡುಗಳು ಹಾಡುತ್ತಾ, ಹೂವು ಹಣ್ಣು ಎಲ್ಲ ಎಷ್ಟು ನೋಡುವುದಕ್ಕೆ ವೃಕ್ಷ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೆ. ಕೆಲವು ತಿಂಗಳಾದಮೇಲೆ ಎಲ್ಲ ಎಲೆಗಳು ಉದುರೋಗುತ್ತೆ, ಡ್ರೈ ಆಗುತ್ತೆ. ಯಾವ ಹಕ್ಕಿನೂ ಬಂದಲ್ಲಿ ಗೂಡುಗಳು ಕಟ್ಕೊಳ್ಳೋದಿಲ್ಲ, ಏನೂ ಇಲ್ಲ, ಡ್ರೈ ಆಗಿ ಕಾಣ್ತಾ ಇರುತ್ತೆ ಆ ಮರ. ಆದ್ರೂ ಅದಕ್ಕೆ ಬೇಜಾರಿಲ್ಲ, ಮತ್ತೆ ಒಂದೆರಡು ತಿಂಗಳಿಗೆ ಅದು ಚಿಗುರು ಹೊಡೆಯುತ್ತೆ, ಎಲೆಗಳು ಹೂಗಳು ಹಣ್ಣುಗಳು ಬರುತ್ತೆ. ಆದರೆ ನಾವು ನೋಡಿ ಅದಕ್ಕೆ ಗೊತ್ತು ವರ್ತಮಾನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಯುಕ್ತಿ ಆ ಮರಗೆ ಗೊತ್ತು. ಅದಕ್ಕೆ ಅದು ದುಃಖ ಪಡ್ತಾ ಇಲ್ಲ, ಮತ್ತೆ ಚಿಗುರು ಹೊಡಿತಾ ಇದೆ. ಆದರೆ ನೀವು ಒಂದ್ಸಲ ಇವಾಗ ನಿಮ್ಮ ಹತ್ರ ಒಂದು ಸುಂದರವಾದ ಮನೆ, ಹೆಂಡತಿ ಎಲ್ಲ ಇದ್ರು, ಏನೋ ಕೆಲವು ಕಾರಣಗಳಿಂದ ನಿಮ್ಗೆ ಲಾಸ್ ಆಯಿತು, ಮನೆ ಎಲ್ಲ ಹೋಯ್ತು ಅಂದ ತಕ್ಷಣ ನಿಮ್ಮಲ್ಲಿ ದುಃಖ, ಆ ದುಃಖದಲ್ಲೇ ಮರಣ ಹೊಂದುತ್ತೀರ ಹೊರತು ಮತ್ತೆ ನಾವು ಯಾವ ರೀತಿ ಚಿಗುರು ಹೊಡಿಬೇಕು, ಮತ್ತೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಕಡೆ ನಿಮ್ಮ ಗಮನ ಇರೋದಿಲ್ಲ. ಅಯ್ಯೋ 10 ವರ್ಷದ ಹಿಂದೆ ನನ್ನ ಹತ್ರ ಇಷ್ಟು ದುಡ್ಡಿತ್ತು, ಇವಾಗ ನನ್ನ ಹತ್ರ ಇಲ್ಲ ಅಂತ ಕೊರಗಿ ಅದನ್ನೇ ರಿಪೀಟ್ ಮಾಡಿಕೊಂಡು ಆ ಪಾಸ್ಟಲ್ಲೇ ನಿಮ್ಮ ಜೀವನವನ್ನು ಮುಗಿಸ್ತಾ ಇದ್ರೆ ಏನೋ ತೊಂದರೆ ಬಂದಿದೆ. ಆದರೆ ಈಗಲಿಂದ ನಾನು ಯಾವ ಸ್ಟೆಪ್ ಆಗಬೇಕು, ಯಾವ ರೀತಿ ಮುಂದಕ್ಕೆ
ಹೋಗಬೇಕು ಅನ್ನೋ ಜ್ಞಾನ ನಿಮ್ಮಲ್ಲಿಲ್ಲ, ಆ ವೃಕ್ಷಕ್ಕೆ ಇರುವ ಆ ಯುಕ್ತಿ ನಿಮ್ಮ ಹತ್ರ ಇಲ್ಲ. ಇವೆಲ್ಲವೂ ನೀವು ಆ ಒಂದು ವೃಕ್ಷದಿಂದ ಕಲಿಬೇಕು. ವರ್ತಮಾನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು. ಆ ವೃಕ್ಷವನ್ನು ನೋಡಿದ ತಕ್ಷಣ ಒಂದೊಂದು ಎಲೆ ಬೇರೆ ಬೇರೆ ಕಾಣಿಸುತ್ತೆ, ಆದರೆ ಒಂದೇ ಮರಕ್ಕೆ ಸಂಬಂಧಪಟ್ಟಿತ್ತು, ಒಂದೇ ಭೂಮಿಯಿಂದ ಆ ರಸ ಪ್ರಾಣ ತಗೊಳ್ತಾ ಇದೆ. ನಾವು ಅಷ್ಟೇ ನೋಡುವುದಕ್ಕೆ ಅವ್ರು ಬೇರೆ ಅವ್ರು ಬೇರೆ ಅವ್ರು ಬೇರೆ ಅವ್ರು ಬೇರೆ ಎಲ್ಲ ಕಾಣಿಸ್ತಾ ಇದ್ವಿ, ಆದರೆ ಒಂದೇ ರಸ ಒಂದೇ ಪ್ರಾಣ ನಮ್ಮೆಲ್ಲರಲ್ಲಿ ಇದೆ ಅಂತ ಜ್ಞಾನ ನಿಮ್ಮಲ್ಲಿದ್ರೆ ನಿಮ್ಮಲ್ಲ ಮಿತ್ರತ್ವ ಅನ್ನೋದು, ಆವಾಗ ನಿಮ್ಮಲ್ಲಿ ಮಿತ್ರತ್ವ ಅನ್ನೋದು ಹುಟ್ಟುತ್ತೆ. ಅದಕ್ಕೆ ಒಬ್ಬ ಮಿಳಿಂದ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ಊರಿಗೆ ಒಬ್ಬ ಸಾಧಕರು, ಒಬ್ಬ ನಾಗಸೇನ ಅನ್ನೋ ಭಿಕ್ಷಕ ಆ ಊರಿಗೆ ಬರ್ತಾನೆ. ಆ ಮಿಳಿಂದ ರಾಜ ಏನು ಮಾಡ್ತಾನೆ ಅಂದರೆ, ಒಬ್ಬ ಸೈನಿಕನ್ನು ಕಳಿಸಿ ಆ ನಾಗಸೇನ ಅನ್ನೋ ಭಿಕ್ಷಕನನ್ನು ನಮ್ಮ ಆಸ್ಥಾನಕ್ಕೆ ಕರ್ಕೊಂಡ್ಬನ್ನಿ, ಅವ್ರಿಗೆ ಎಲ್ಲ ಉಪಚಾರಗಳು ಮಾಡಿ ಅವ್ರಿಗೆ ಏನೋ ಒಂದು ಗಿಫ್ಟ್ಸ್ ಕೊಡಬೇಕು, ಅವ್ರನ್ನ ಕರ್ಕೊಂಬ ಅಂತ ಆ ಸೈನಿಕನನ್ನು ಕಳಿಸ್ತಾನೆ. ಆವಾಗ ಆ ಸೈನಿಕ ಹೋಗಿ ನಾಗಸೇನನ ಹತ್ರ ಒಂದು ಲೆಟರ್ ಕೊಡ್ತಾನೆ. ನೀವು ಅಲ್ಲಿಗೆ ಬರಬೇಕಂತೆ, ರಾಜವರು ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಅಂತ ಒಂದು ಲೆಟರ್ ಕೊಡ್ತಾನೆ. ಲೆಟರ್ ನೋಡಿದ ತಕ್ಷಣ ಆ ಭಿಕ್ಷಕ ಏನು ಹೇಳ್ತಾನಂದರೆ, ನಾನು ಬರ್ತೀನಿ, ಆದರೆ ನಾಗಸೇನ ಅನ್ನೋರು ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ. ಈ ಸೈನಿಕರಿಗೆ ಡೌಟ್ ಬರುತ್ತೆ, ಇವರೇ ಅಲ್ವಾ ನಾಗಸೇನ, ಯಾಕೆ ಇವ್ರು ಈ ರೀತಿ ಹೇಳ್ತಾ ಇದ್ದಾನೆ? ಮತ್ತೆ ಅಲ್ಲೇ ನಿಂತ್ಕೊಳ್ತಾನೆ. ನಾನು ಖಂಡಿತ ಬರ್ತೀನಿ, ಆದರೆ ನಾಗಸೇನ ಅನ್ನೋರು ಯಾರೂ ಇಲ್ಲ ಅಂತ ನಿಮ್ಮ ರಾಜುಗೆ ಹೇಳಿ ಅಂತ ಹೇಳ್ತಾನೆ. ಸೈನಿಕರು ಆ ಮಾತು ಬಂದು ರಾಜನಿಗೆ ಹೇಳ್ತಾನೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ಮಾರನೇ ದಿನ ರಥವನ್ನು ತಗೊಂಡು ಅಲ್ಲಿಗೆ ಹೋಗ್ತಾರೆ. ಹೋಗಿದ ತಕ್ಷಣ ಅವರು ಆ ನಾಗಸೇನ ಅನ್ನೋ ಭಿಕ್ಷಕ ಬಂದು ರಥದಲ್ಲಿ ಕೂತ್ಕೊಳ್ತಾನೆ. ಆ ಸೈನಿಕರಿಗೆ ಡೌಟ್ ಬರುತ್ತೆ, ಇವರು ಭಿಕ್ಷಕನು ಈ ಬಂಗಾರದ ರಥದಲ್ಲಿ ಕೂತ್ಕೊಳ್ತಾನೆ ಇಲ್ವೋ ಅಂದ್ಕೊಂಡೆ, ನಾನು ನಡ್ಕೊಂಡು ಬರ್ತೀನಿ, ಈ ರೀತಿ ಬಂಗಾರದ ರಥದಲ್ಲಿ ನಾನು ಕೂತ್ಕೊಳ್ಳಲ್ಲ ಅಂತ ಹೇಳ್ತಾನೇನೋ ಅಂದ್ಕೊಳ್ತಾನೆ ಈ ಸೈನಿಕ. ಆದರೆ ಅವ್ರು ಚೆನ್ನಾಗಿ ಬಂದು ಕೂತ್ಕೊಳ್ತಾನೆ. ಅಂದರೆ ಅಲ್ಲಿ ಮತ್ತೆ ಆಸ್ಥಾನಕ್ಕೆ ಹೋಗ್ತಾರೆ. ಹೋಗಿದ ತಕ್ಷಣ ರಾಜು ಅವ್ರಿಗೆ ಎಲ್ಲ ಕಾಳು ತೊಳೆದು ಎಲ್ಲ ಕ್ಲೀನ್ ಮಾಡಿ, ರಾಜುಗೆ ತುಂಬ ಇವರೇ ನಾಗಸೇನ ಅಲ್ವಾ, ಅವ್ರು ನಾಗಸೇನ ಅಲ್ಲ ಅಂತ ಇದ್ದಾನೆ ಅಂತ ತುಂಬ ಒಂದು ಕುತೂಹಲ ಇರುತ್ತೆ. ಒಳಗಡೆ ಹೋಗಿ ಕೇಳೋಣ ಅನ್ಕೊತಾರೆ. ಅಷ್ಟೊತ್ತಿಗೆ ಅವ್ರು ಇಳಿದ ತಕ್ಷಣ ಕೇಳ್ತಾರೆ, ಸರ್ ನೀವು ನಾಗಸೇನ ಅಲ್ಲ ಅಂತ ಹೇಳಿದರೆ ನೀವೇ ನಾಗಸೇನ ಅಲ್ವಾ, ಹೌದಲ್ವಾ ಅಂತಾರೆ. ಆವಾಗ ನಾನು ನಾಗಸೇನ ಅಲ್ಲ ಅಂತಾನೆ. ಏನೋ ನನಗಿದು ಅರ್ಥ ಆಗ್ತಾ ಇಲ್ಲ ಅಂದಾಗ, ಆ ರಥ ಇರುತ್ತೆ ಅಲ್ವಾ, ಇದು ರಥಾನ ಅಂತ ಕೇಳ್ತಾನೆ. ಹೌದು, ಆದರೆ ಇದಕ್ಕೆ ಚಕ್ರ ಇರುತ್ತಲ್ವ, ಅದು ಪಕ್ಕದಲ್ಲಿ ಇರ್ತಾನೆ. ಇದೇನು ಅಂತ ಕೇಳ್ತಾನೆ. ಇದು ಚಕ್ರ. ಆ ಕುದುರೆಗಳನ್ನು ಪಕ್ಕದಲ್ಲಿ ಇರೋದು, ಇದು ಪಕ್ಕದಲ್ಲಿದ್ದ ತಕ್ಷಣ ಅದೇನು ಅಂತ ಕುದುರೆ ಅಂತ. ಆ ಥರ ಒಂದೊಂದು ಪಾರ್ಟನ್ನು ಡಿವೈಡ್ ಮಾಡಿ ಇದೇನು ಅಂತ ಕೇಳಿದ್ರೆ ಅದೊಂದೊಂದೊಂದು ಹೆಸರು ಹೇಳ್ತಾ ಹೋಗ್ತಾನೆ ರಾಜು. ಎಲ್ಲ ರಥ ಎಲ್ಲ ಒಂದೊಂದು ಪಾರ್ಟ್ ಸಪ್ರೇಟ್ ಆಗಿದೆ. ಇವಾಗ ಅಲ್ಲಿ ರಥ ಇಲ್ಲ. ರಥ ಎಲ್ಲಿದೆ ಅಂತ ಕೇಳ್ತಾನೆ. ಅಂದರೆ ಎಲ್ಲ ಸೇರಿದ್ರೆ ರಥ, ಒಂದೊಂದು ಪಾರ್ಟ್ ಡಿಫ್ರೆಂಟೇಟ್ ಮಾಡಿದ್ರೆ ಅಲ್ಲಿ ರಥ ಇಲ್ಲ. ಅದೇ ರೀತಿ ನಾನು ಇವಾಗ ನಾಗಸೇನ ಅಂತ ನಾನಿಲ್ಲ. ಇವಾಗ ಇದನ್ನು ತೋರಿಸಿದ್ರೆ ಇದು ಕೈ, ಇದು ತೋರಿಸಿದ್ರೆ ಇದು ಕಾಲು, ಇದು ತೋರಿಸಿದ್ರೆ ಮುಖ. ಎಲ್ಲಿ ನಾಗಸೇನ ಇದ್ದಾನೆ? ಎಲ್ಲ ಸೇರಿದ್ರೆ ಆ ರೂಪಾಕೃತಿಗೆ ಒಂದು ಹೆಸರು ನೀವು ಇಟ್ಕೊಂಡಿದ್ದೀರಾ. ಅದೇ ರೀತಿ ನಾನು ಅನ್ನೋದು ನಾಗಸೇನ ಅನ್ನೋದಿಲ್ಲ. ಎಲ್ಲ ಸೇರಿದ್ರೆ ನೀವು ಅದಕ್ಕೊಂದು ಹೆಸರು ಇಟ್ಕೊಂಡಿದೀಯಾ. ಅದಕ್ಕೆ ನೀವು ಆ ಹೆಸರು ಆ ರಾಜ, ನಾನು ರಾಜ ಅಂತ ಒಂದು, ಇಲ್ಲ ಅಂದರೆ ಮಿಳಿಂದ ರಾಜ ಅಂತ ಒಂದು ಆ ಹೆಸರು ಇಟ್ಕೊಂಡು ನಾವು ಒಂದು ಅಹಂಕಾರದಲ್ಲಿ ಇರ್ತೀವಿ. ಇಲ್ಲ ಅಂದರೆ ನಾನು ಪದ್ಮಲತಾ, ನಾನೊಂದು ಮೆಡಿಟೇಟರು, ನಾನೊಂಥರ ಕ್ಲಾಸ್ ಮಾಡ್ತೀನಿ, ನಾನಿಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈ ರೀತಿ ಇದೆ, ಇವೆಲ್ಲ ಇಟ್ಕೊಂಡು ನೀವು ಅಹಂಕಾರದಿಂದ ಇರ್ತೀರಾ. ಅವೆಲ್ಲವೂ ಇಲ್ಲ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾನೆ ಆ ನಾಗಸೇನ ಅವರು. ಆವಾಗ ಆ ರಾಜರಲ್ಲಿ ಆ ಅಹಂಕಾರ ಹೋಗಿ ಅಲ್ಲಿ ಅವರಲ್ಲಿ ಮಿತ್ರತ್ವ ಬೆಳೀತು. ಅದೇ ರೀತಿ ಯಾವಾಗ
ನಮ್ಮಲ್ಲಿ ನಾನು ನನ್ನದು ಅಂತ ಕಡಿಮೆ ಆಗ್ತಾ ಬಂದರೆ ಆವಾಗ ನಮ್ಮಲ್ಲಿ ಆ ಮಿತ್ರತ್ವ ಹುಟ್ಟುತ್ತೆ. ಇದು ಎರಡನೇ ದ್ವಾರ. ಆ ಮಿತ್ರತ್ವ ನಿಮ್ಮಲ್ಲಿದ್ದರೆ ನೀವು ಎರಡನೇ ಮೆಟ್ಟು ಭಗವಂತನ ಹೊಂದೋದಕ್ಕೆ, ಎರಡನೇ ಮೆಟ್ಟು ಹತ್ತೋದಕ್ಕೆ ಅರ್ಹರು. ಅಂದರೆ ಮತ್ತೆ ಆ ಪ್ರಭು ಭಗವಂತ ಎಲ್ಲೋ ಇದ್ದಾನೆ ಅಂತ ನೀವು ಅನ್ಕೋಬೇಡಿ, ನಿಮ್ಮಲ್ಲಿದ್ದಾನೆ. ನೀವೇ ಆ ಪ್ರಭು ಅಂದರೆ ಏನು? ಜೀವನ ಅಂತ ಹೇಳ್ತಾನೆ. ಆ ಜೀವನನೇ ಆ ಪ್ರಭು, ಎಲ್ಲವೂ ನೀವೇ ಅಂತ ಅಲ್ಲಿ ಓಶೋ ಅವ್ರು ಹೇಳ್ತಾರೆ. ಮೂರನೇದು ಮುದಿತವು. ಮುದಿತವು ಅಂದರೆ ಒಂದು ಪ್ರಫುಲ್ಲತೆ, ಆನಂದ. ಇವಾಗ ಕರುಣೆ ಅಂದರೆ ತುಂಬಿದ ಮೋಡ, ಮಿತ್ರತ್ವ ಅಂದರೆ ಸುರಿದ ಮಳೆ. ಇದು ಮುದಿತವು ಅಂದರೆ ಇವಾಗ ಮಳೆ ಬಿದ್ದರೆ ಗಿಡಗಳು ಎಲ್ಲ ಹೇಗಿರುತ್ತೆ? ಹಸಿರಾಗಿದ್ದು ಒಂದು ಆನಂದದಿಂದ ಪ್ರಫುಲ್ಲತೆಯಿಂದ ನಾಟ್ಯ ಮಾಡ್ದಂಗಿರುತ್ತೆ. ಆ ಥರ ಅದು ಮುದಿತವು. ಅಂದರೆ ಯಾವಾಗ ನಾವು ನಗುತ್ತಾ ಇರುವವರನ್ನು ಗೌರವ ಮಾಡಿದ್ರೋ ಆವಾಗ ನಮ್ಮಲ್ಲಿ ಜ್ಞಾನ ಅನ್ನೋದು ಬೆಳೆಯುತ್ತೆ ಅಂತಾರೆ ಓಶೋ ಅವರು. ನಾವು ಯಾವಾಗಲೂ ನಗ್ತಾ ಇದ್ದರೆ ಅವರನ್ನು ಸ್ವಲ್ಪ ಹೀನರಾಗಿ ನೋಡ್ತೀವಿ, ಉದಾಸೀನರಾಗಿ, ಏನೋ ಒಂದು ಗಂಭೀರದಿಂದ. ಇವಾಗ ನೀವಾಗ ಪತ್ರಿಕೆಯನ್ನು ನೋಡಿದ್ರೆ ಕೆಲವರಿಗೆ ಏನಂತಾರೆ, ಅಯ್ಯೋ ಯಾಕಪ್ಪ ಇವರು ಈ ರೀತಿ ಇದ್ದಾರೆ ಅಂತಾರೆ. ಯಾರೋ ಒಬ್ಬ ಸನ್ಯಾಸಿ ಬಂದು ಗಂಭೀರದಿಂದ ಕೂತ್ಕೊಂಡು ದೂರ ಹತ್ತಿರ ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡು ಒಂದು ಏನಾದರೂ ಪಾದ ಸೇವೆ ಏನಾದರೂ ಮಾಡ್ಬೇಕಂದ್ರೆ ಒಂದು 10,000 ಚಾರ್ಜ್ ಮಾಡಿದ್ರೆ ಅವ್ರು ಗ್ರೇಟ್ ಅನ್ಕೊಂತಾರೆ. ಇವರು ಸುಮ್ಮನೆ ಎಲ್ಲರ ಹತ್ರ ಬಂದು ನಗುತ್ತಾ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರ ಭುಜದ ಮೇಲೆ ಕೈ ಹಾಕ್ಕೊಂಡ್ರೆ ಏನಪ್ಪ ಇವರು ಅಂತ ಅಂತಾರೆ. ಅಂದರೆ ನಾವು ಯಾವ ರೀತಿ ಇದ್ದೀವಿ ನಮ್ಮ ಮನುಷ್ಯರು ಅಂದರೆ, ನಗುತ್ತಾ ಇರೋವ್ರಿಗೆ ಹೀನರಾಗಿ ನೋಡ್ತೀವಿ, ಉದಾಸೀನದಿಂದ ಇರೋವ್ರಿಗೆ ಗೌರವ ಕೊಡ್ತಾ ಇರ್ತೀವಿ. ಓಶೋ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವಾಗ ನೀವು ನಗುತ್ತಾ ಇರೋವ್ರಿಗೆ ಗೌರವ ಕೊಡ್ತೀರೋ ಆವಾಗ ಪ್ರಭು ಅಂದರೆ ಭಗವಂತನ ಹೊಂದೋದಕ್ಕೆ ಮೂರನೇ ಮೆಟ್ಟು ಹತ್ತುವುದಕ್ಕೆ ಆಗುತ್ತೆ. ನೋಡಿ, ಇವಾಗ ಬುದ್ಧ, ಮಹಾವೀರರು ಇವರೆಲ್ಲ ದುಃಖದಲ್ಲಿದ್ದರು. ಬುದ್ಧರು ದುಃಖದಲ್ಲಿರುವಾಗ ಎಲ್ಲೋದ್ರು? ಏಕಾಂತಕ್ಕೆ, ಅರಣ್ಯಕ್ಕೆ ಹೋಗಿ ಸಾಧನೆ ಎಲ್ಲ ಮಾಡಿ ಆ ದುಃಖ ಕಳೆದುಕೊಂಡ ಮೇಲೆ ಆನಂದ ತುಂಬಿಕೊಂಡು ಮತ್ತೆ ಆ ರಾಜ್ಯಕ್ಕೆ ಬಂದು ಆ ಜ್ಞಾನವನ್ನು ಹಂಚ್ತಾರೆ. ಅಂದರೆ ದುಃಖದಲ್ಲಿರೋರು ಏಕಾಂತ, ಆನಂದ ತುಂಬಿದ್ಕೊಂಡ ಮೇಲೆ ಎಲ್ಲರ ಜೊತೆ ಇರ್ತಾರೆ. ಇವಾಗ ಓಶೋ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೋಸ, ಕಳ್ಳತನ, ಏನಾದರೂ ಹತ್ಯೆ, ಕೊಲೆ ಏನಾದರೂ ಮಾಡಬೇಕಂದ್ರೆ ದುಃಖದಿಂದ ಇರುವವರು ಮಾತ್ರ ಮಾಡೋದಕ್ಕೂ ಸಾಧ್ಯ. ಆನಂದದಿಂದ ಇರುವವರು ಮೋಸ ಮಾಡೋದಕ್ಕೂ ಸಾಧ್ಯ ಇಲ್ಲ, ಒಂದು ಕೊಲೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ನೀವು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಕಾರಣ ದುಃಖ. ಸೊ ಯಾವಾಗ ನಗುತ್ತಾ ಇರುವವರನ್ನು ನೀವು ಗೌರವ ಕೊಡ್ತೀರೋ ಆವಾಗ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮಲ್ಲಿ ಪ್ರಫುಲ್ಲತೆ, ಆನಂದ ಜಾಸ್ತಿ ಆಗುತ್ತೆ. ಅದಕ್ಕೆ ಪತ್ರಿಜಿಯವರು ಏನು ಹೇಳಿದ್ದಾರೆ, ನಿಮ್ಗೇನು ಬೇಕೋ ಅದನ್ನು ಹಂಚಿ. ನಿಮ್ಗೆ ಆರೋಗ್ಯ ಬೇಕು ಅಂದರೆ ಅನಾರೋಗ್ಯ ಇರೋರಿಗೆಲ್ಲ ಧ್ಯಾನವನ್ನು ಹೇಳೋದು, ಅವ್ರಿಗೇನೋ ಸಹಾಯ ಮಾಡೋದು ಮಾಡಬೇಕು. ನಿಮಗೆ ಸಂಪದ ಬೇಕಂದರೆ ಸ್ವಲ್ಪ ಇವರು ಇರ್ತಾರಲ್ವ ಪಾವರ್ಟಿಯಲ್ಲಿರೋರು, ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ನಿಮಗೆ ಜ್ಞಾನ ಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋ ಜ್ಞಾನವನ್ನು ಹಂಚಿದ್ರೆ ನಿಮಗೂ ಜ್ಞಾನ ಹೆಚ್ಚಾಗುತ್ತೆ. ನಿಮ್ಗೆ ಎಲ್ಲರಿಗೂ ಏನು ಬೇಕು? ಒಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಯಾವ್ದಕ್ಕೆ ಮಾಡ್ತಾರೆ? ಆನಂದಕ್ಕೋಸ್ಕರ. ಅಡುಗೆ ಮಾಡೋರು ಆನಂದಕ್ಕೋಸ್ಕರ. ಯಾವುದೇ ಕೆಲಸ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಯಾಕೆ ಅಂದರೆ ಆನಂದ. ಇವಾಗ ಧ್ಯಾನದ ಕ್ಲಾಸ್ಗೆ ಯಾಕೆ ಬಂದಿದ್ದೀರಾ? ಆನಂದಕ್ಕೋಸ್ಕರ. ಒಂದು ಟ್ರಿಪ್ ಹ್ಯಾಕ್ ಹೋಗ್ತೀರಾ? ಆನಂದ. ಎಲ್ಲರಿಗೂ ಬೇಕಾಗಿರೋದು ಆನಂದ. ಆದರೆ ನೀವು ಆನಂದವನ್ನು ಸುಖದಲ್ಲಿ, ಸಂತೋಷದಲ್ಲಿ ಹುಡುಕ್ತಾ ಇದ್ದೀರಾ. ಸುಖ ಬೇರೆ, ಸಂತೋಷ ಬೇರೆ, ಆನಂದ ಬೇರೆ. ನಮ್ಮೆಲ್ಲರಿಗೂ ಬೇಕಾಗಿರೋದು ಆನಂದ. ಅಂದರೆ ಸುಖ, ಸಂತೋಷ, ಆನಂದ ಅಂತ 3 ವಿಷಯಗಳಿದೆ. ಇವಾಗ ಒಂದು ಗುಲಾಬ್ ಜಾಮೂನ್ ತುಂಬ ಇಷ್ಟ, ತಿಂದಿದ್ದೀರಾ, ಖುಷಿ ಆಗ್ತಾ ಇದೆ, ಸುಖ. ಅದೆಷ್ಟೊತ್ತಿರುತ್ತೆ? ಒಂದು 10 ನಿಮಿಷ, ಇಲ್ಲ ಅಂದರೆ 20 ನಿಮಿಷ. ಏನೋ ಒಂದು ಸೋಫಾ, ಒಳ್ಳೆ ಸೋಫಾ ಇದೆ, ಸಾಫ್ಟ್ ಆಗಿದೆ, ಕೂತ್ಕೊಂಡು ಫಿಲ್ಮ್ ನೋಡ್ತಾ ಇದ್ದೀರಾ, ಸುಖವಾಗಿದೆ. ಆದರೆ ಬ್ಯಾಕ್ ಪೈನ್ ಬಂದಾಗ ಆ ಸೋಫಾಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಅಂದರೆ ಆ ಸುಖ ಎಷ್ಟೊತ್ತಿರುತ್ತೆ? ಸ್ವಲ್ಪ ಹೊತ್ತು.
ಎರಡನೇದು ಸಂತೋಷ. ಸುಖ ಅನ್ನೋದು ಶರೀರಕ್ಕೆ ಸಂಬಂಧಿಸಿರೋದು, ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಿಸಿರೋದು. ಈಗ ಒಂದು ಮಹೇಶ್ ಬಾಬುನೋ ಯಾರೋ ಒಬ್ಬರು ಫಿಲ್ಮ್ ಆ್ಯಕ್ಟರ್ ಇರ್ತಾರೆ, ಅವ್ರು ನಿಮ್ಗೆ ತುಂಬ ಫೇವ್ರೇಟ್ ಹೀರೋ, ಅವರು ಫಿಲ್ಮ್ಗೆ ಹೋಗ್ತೀರಾ, ನೋಡ್ತೀರಾ, 3 hours ಎಂಜಾಯ್ ಮಾಡಿದ್ದೀರಾ, ಮನೆಗೆ ಬಂದ ತಕ್ಷಣ ನಿಮ್ಮ ಅತ್ತೇನೋ ನಿಮ್ಮ ಯಜಮಾನ್ರು ಏನಾದರೂ ಬೈದರೆ ಸಂತೋಷ ನೋವಾಗ್ತಾ ಇದೆ, ಅಂದರೆ ಸಂತೋಷ ಹೊತ್ತೋಗ್ತಾ ಇದೆ. ಈಗ ನಿಮ್ಮ ಮಗ ಓದ್ತಾ ಇದ್ದಾನೆ, ಫಸ್ಟ್ ರ್ಯಾಂಕ್ ಬಂದಿಲ್ಲ, ಒಂದು 20ನೇ ರ್ಯಾಂಕ್ ಬಂದಿದ್ದಾನೆ, ಫಿಲಿಮ್ನಿಂದ ಬಂದಿದ್ದೀರಾ, ಆ ಮಾರ್ಕ್ ಶೀಟ್ ನೋಡಿದ ತಕ್ಷಣ ಇಲ್ಲ, ಒಂದು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಜನ್ಸು, ಇವೆಲ್ಲ ಡ್ಯಾನ್ಸು, ಸಂಗೀತ, ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಅವೆಲ್ಲ ಇವತ್ತು 3 hours ಮ್ಯೂಸಿಕ್ ಚೆನ್ನಾಗಿದೆ ನೋಡಿದ್ದೀರಾ, ಮತ್ತೆ ಏನೋ ಲಾಸ್ ಆಯಿತು ನಿಮ್ಮ ಬಿಸ್ನೆಸ್ಸಲ್ಲಿ, ಆವಾಗಲೇ ಆ ಸಂತೋಷ ಕೊಟ್ಟಿದ್ದು. ಅಂದರೆ ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ಸುಖ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟಿರೋದು. ಸುಖ ಒಂದು 5 minutes 10 minutes ಇರುತ್ತೆ, ಸಂತೋಷ 2 hours 3 hours 5 hours ಒಂದಿನ ಇರುತ್ತೆ. ಅದು ಆನಂದ. ನಮಗೆಲ್ಲರಿಗೂ ಬೇಕಾಗಿರೋದು ಆನಂದ. ಆನಂದ ಯಾವಾಗ ಸಿಗುತ್ತೆ ಅಂದರೆ ನಿಮ್ಮ ಜೊತೆ ನೀವಿರೋವಾಗ ಆನಂದ ಸಿಗುತ್ತೆ. ನಿಮ್ಮ ಜೊತೆ ನೀವು ಯಾವಾಗ ಇರ್ತಾ ಇದ್ದೀರಾ? ದಿನದಲ್ಲಿ 24 hours ಇದೆ. ಕೆಲವು ಸಮಯ ಟಿ ವಿ ನೋಡ್ತಾ ಇದ್ದೀರಾ, ಟಿ ವಿ ಜೊತೆ ಇದ್ದೀರಾ, ಕೆಲವು ಸಮಯ ಮ್ಯೂಸಿಕ್ ಕೇಳ್ತಾ ಇದ್ದೀರಾ, ಕೆಲವು ಸಮಯ ವಾಕಿಂಗ್, ನ್ಯೂಸ್ ಪೇಪರ್. ಅಂದರೆ ಯಾವಾಗಲೂ ನ್ಯೂಸ್ ಪೇಪರ್ ಜೊತೆನೋ, ಅಡುಗೆ ಮನೆ ಜೊತೆನೋ, ಇಲ್ಲ ವಾಕಿಂಗು, ಏನೋ ಒಂದು ಜೊತೆ ಇದೆ. ನಿಮ್ಮ ಜೊತೆ ನೀವು ಯಾವಾಗ ಇರ್ತಾ ಇದ್ದೀರಾ? ಇಲ್ಲ. ಒಂದು ಧ್ಯಾನದಲ್ಲಿ ಮಾತ್ರ ನಿಮ್ಮ ಜೊತೆ ನೀವು ಇರ್ತಾ ಇದ್ದೀರಾ. ಅಲ್ಲಿಂದ ನಿಮ್ಗೆ ಆನಂದ ಬರುತ್ತೆ. ಅದು ಶಾಶ್ವತವಾದದ್ದು. ಬೇರೆ ಸಮಯದಲ್ಲಿ ಯಾವುದೇ ಇಲ್ಲ. ಅದಕ್ಕೆ ಪತ್ರಿಜಿ ಏನು ಹೇಳ್ತಾರೆ, ನಿಮಗೆ 24 hours ಇದೆ, 6 hours ಮಲ್ಕೊಳ್ಳಿ, 6 hours ಅಡಿಗೆ ಏನೇನು ಕೆಲಸ ಮಾಡ್ತಾರೆ ಮಾಡಿ, 6 hours ನಿಮ್ಮ ಮನೆಯಲ್ಲಿರೋವ್ರಿಗೆ, ತಂದೆ ತಾಯಿಗೋ, ಅತ್ತೆ ಮಾವಗೋ, ಗಂಡ ಮಕ್ಕಳಿಗೆಲ್ಲ ಏನೇನು ಸೇವೆ ಮಾಡಬೇಕೋ ಮಾಡಿ. ಅಟ್ಲೀಸ್ಟ್ ಇನ್ನೂ 6 hours ಮಿಕ್ಕತ್ತೆ. 6 hours ನಿದ್ದೆ, 6 hours ಕೆಲಸ, 6 hours ಮನೆ ಕಡೆ ನೋಡೋದು, ಇನ್ನೂ 6 hours ಅಲ್ಲಿ ಅಟ್ಲೀಸ್ಟ್ 3 hours ನಿಮ್ಗೋಸ್ಕರ ನೀವು ಇಟ್ಟಿಲ್ಲ ಅಂದರೆ ನಿಮ್ಮ ಜೀವನ ವೇಸ್ಟ್. ಮಾನವರಾಗಿ ಹುಟ್ಟಿರೋದಕ್ಕೆ ನಿಮ್ಮ ಜೀವನ ವೇಸ್ಟ್. 1 hour ಧ್ಯಾನ, 1 hour ಸ್ವಾಧ್ಯಾಯ, 1 hour ಸಜ್ಜನ ಸಾಂಗತ್ಯ. ನಿಮಗೋಸ್ಕರ ಈ 3 hours ಮುಡುಪಾಗಿಟ್ಟರೆ ಪರಲೋಕದಲ್ಲಿ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಇರುತ್ತೆ. ನಿಮಗೋಸ್ಕರ ನೀವೇನೂ ಸಂಪಾದನೆ ಮಾಡಿಲ್ಲ ಅಂದರೆ ಪರಲೋಕಕ್ಕೆ ಹೋದರೆ ನಿಮಗೋಸ್ಕರ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಏನೂ ಮಾಡಿಲ್ಲ ಅಂದರೆ ನಿಮಗೆ 0. ಮತ್ತೆ ಭೂಲೋಕಕ್ಕೆ ಬಂದು ನಿಮಗೋಸ್ಕರ ಏನಾದರೂ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಆನಂದ ನಮಗೆಲ್ಲರಿಗೂ ಬೇಕಾಗಿರೋದು ಧ್ಯಾನದಿಂದ ಮಾತ್ರ ಸಿಗುತ್ತೆ. ಅದಕ್ಕೆ ಓಶೋರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ನಗ್ತಾ ಇದ್ದಾರೋ ಅವರೆಲ್ಲರನ್ನೂ ನೀವು ಗೌರವ ಮಾಡಬೇಕು, ಗೌರವಿಸಬೇಕು. ಚೈನಾದಲ್ಲಿ 3 ಸಾಧಕರು ಸನ್ಯಾಸಿ ಇರ್ತಾರೆ. ಅವರು ಏನು ಯಾವ ಊರಿಗೆ ಹೋಗಿ ಏನೂ ಮೆಸೇಜ್ ಕೊಡೋದಿಲ್ಲ. ಸುಮ್ಮನೆ ಆ ಊರಿಗೆ, ಒಂದು ಊರಿಗೆ ಹೋಗ್ತಾರೆ, ಆ ಊರಲ್ಲಿ ಚೌಕ ಅಂತ ಇರುತ್ತಲ್ವಾ, ಅಂದರೆ 4 roads, ಒಂದು ಕಡೆ ಕೂಡಲಿ ಅಂತ ಹೇಳ್ತೀವಲ್ವಾ, ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನಗ್ತಾ ಇರ್ತಾರೆ. ಆವಾಗ ಆ ಊರು ಜನ ಒಬ್ಬೊಬ್ಬರೇ ಬಂದು ಅಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ, ಎಲ್ಲರೂ ಸೇರಿ ನಗ್ತಾ ಇರ್ತಾರೆ. ಒಂದು 1/2 hour ಆದಮೇಲೆ ಆ ಊರಿನ ವಾತಾವರಣನೇ ಬದಲಾವಣೆ ಆಗುತ್ತೆ. ಒಂದು ಪ್ರಫುಲ್ಲತೆ, ಒಂದು ಏನೋ ಒಂದು ಖುಷಿ ಎಲ್ಲ ಹರಡ್ಕೊಳ್ತಾ ಹೋಗ್ತಾ ಇರುತ್ತೆ. ಇದೆ ಎಲ್ಲರ ಊರವ್ರು ಕೇಳೋರು, ನಿಮ್ಮ ಮೆಸೇಜ್ ಏನು ಅಂದರೆ ಸುಮ್ಮನೆ ನಾನು ನಗೋದೇ ನಮ್ಮ ಮೆಸೇಜು ಅಂತ ಹೇಳ್ತಾ ಹೋಗ್ತಾರೆ. ಒಂದಿನ ಏನಾಗತ್ತಂದರೆ ಆ 3 ಜನದಲ್ಲಿ ಒಬ್ಬರು ಸತ್ತೋಗ್ತಾನೆ, ಅವರು ಮರಣ ಹೊಂದುತ್ತಾರೆ. ಆ ಊರು ಜನರೆಲ್ಲ ಅನ್ಕೊತಾರೆ ಇವತ್ತು ಇವ್ರು ಖಂಡಿತ ಅಳ್ತಾರೆ. ಯಾಕಂದರೆ ಆ 3 ಫ್ರೆಂಡ್ಸಲ್ಲಿ ಒಬ್ಬರು ಮರಣವನ್ನು ಹೊಂದಿದ್ದಾನೆ, ಈಗ ಇವರು ಅಳ್ತಾರೆ ಅನ್ಕೊಂಡ್ರೆ ಆಗಲೂ ಸಹ ಅವರು ನಗ್ತಾನೆ ಇರ್ತಾರೆ. ಆ ಊರು ಜನರೆಲ್ಲ ಬಂದು ಕೇಳ್ತಾರೆ, ನಿಮ್ಮ ಮಿತ್ರರಲ್ಲಿ ಒಬ್ಬರು ಮರಣವನ್ನು ಹೊಂದಿದ್ದಾನೆ, ಆದರೂ ನೀವು ನಗ್ತಾ ಇದ್ರ ಅಂದರೆ, ಹೌದು, ಇಷ್ಟು ದಿನ ನಾವೇನು ಅನ್ಕೊಂಡಿದ್ವಿ, ನಾವು ಹಿಂಗೆ ಶಾಶ್ವತವಾಗಿರ್ತೀವಿ ಅಂತ ಅನ್ಕೊಂಡಿದ್ವಿ, ಶರೀರ ಶಾಶ್ವತವಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಇವರ ಮರಣ ನಮ್ಗೆ ಒಂದು ಮೆಸೇಜ್ ಕೊಟ್ಟಿದೆ, ನೀವು ಒಂದಿನ ಈ ರೀತಿ ಶರೀರವನ್ನು ಬಿಟ್ಟು ಹೋಗ್ತೀರಾ ಅಂತ, ಅದನ್ನು ನಾವು ಇವತ್ತು ಕಲ್ತಿದ್ದೀವಿ. ಅದಕ್ಕೆ ನಾವು ಸಂತೋಷದಿಂದ ನಗ್ತಾ ಇದ್ವಿ. ಆ ಮೆಸೇಜ್ ನಮ್ಮ ಫ್ರೆಂಡ್ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಗ
ಆ ಊರ ಜನರು ಹೇಳ್ತಾರೆ, ಈಗ ಅವ್ರಿಗೆ ಶರೀರಕ್ಕೆ ಸ್ನಾನ ಎಲ್ಲ ಮಾಡಿಸಿ ಅಗ್ನಿ ಸ್ಪರ್ಶವನ್ನು ಕೊಟ್ಟು ಅದೆಲ್ಲ ಆ ಕರ್ಮಕಾಂಡ ಎಲ್ಲ ಮಾಡೋಣ ಅಂತ ಕೇಳ್ತಾರೆ. ಆವಾಗ ಆ ಮಿತ್ರರು ಹೇಳ್ತಾರೆ, ನಮ್ಮ ಫ್ರೆಂಡ್ ಹೇಳಿದ್ದಾನೆ ನಮಗೆ ಸ್ನಾನ ಏನೂ ಬೇಡ, ಅದೇ ಹೇಗಿದ್ದೀನೋ ಹಂಗೆ ಅಗ್ನಿ ಸ್ಪರ್ಶ ಮಾಡಿ ಅಂತ ನಮ್ಗೆ ಮೆಸೇಜ್ ಕೊಟ್ಟು ಹೋಗಿದ್ದಾನೆ ಅವನು. ಸರಿ ಅಂತ ಅವ್ರಿಗೆ ಆ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ತಕ್ಷಣ ಆ ಊರ ಜನರೆಲ್ಲ ಎಷ್ಟು ನಗ್ತಾರೆ ಅಂದರೆ ಅಷ್ಟು ನಗ್ತಾರೆ. ಕಾರಣ ಏನಂದರೆ ಅವ್ರ ಬಟ್ಟೆಯಲ್ಲಿ ಪಟಾಕಿ ಇರುತ್ತಲ್ವಾ, ಚಿಚ್ಚುಬುಡ್ಡಿ ಏನೇನೋ ಯಾವ ರೀತಿ ಪಟಾಕಿ ಎಲ್ಲ ಬರುತ್ತಲ್ವ, ಆ ಪಟಾಕಿಗಳೆಲ್ಲನೂ ಬಟ್ಟೆಯಲ್ಲಿ ಇಟ್ಕೊಂಡು ಮರಣವನ್ನು ಹೊಂದಿತ್ತು. ಅಗ್ನಿಸ್ಪರ್ಶ ಮಾಡಿದ ತಕ್ಷಣ ಅವೆಲ್ಲ ಡಾಮ್ ಡೂಮ್ ಅಂತ ಶಬ್ದ ಬರುತ್ತೆ, ಅವೆಲ್ಲ ಒಂದು ಚಿಚ್ಚುಬುಡ್ಡಿ ಅವೆಲ್ಲ ಲೈಟಿಂಗ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದೆಲ್ಲ ನೋಡಿ ಊರ ಜನರೆಲ್ಲ ನಗ್ತಾರೆ. ಆವಾಗ ಊರ ಜನರು ಏನು ಹೇಳ್ತಾರೆ ಅಂದರೆ, ಬದುಕಿದೋದಂತ ಎಲ್ಲರನ್ನೂ ನಗಿಸಿದ್ದಾರೆ, ಮರಣ ನಂತರನೂ ಸಹ ಅವರು ನಮಗೆ ನಗುವನ್ನೇ ಕೊಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಆ ನಗು ಅನ್ನೋದು ಅಷ್ಟು ಇಂಪಾರ್ಟೆಂಟು. ದುಃಖದಿಂದ ಯಾರು ಇರ್ತೀರೋ ಅವರು ಭಗವಂತನ ಸೇರಕ್ಕೆ ಆಗೋದಿಲ್ಲ. ಯಾರು ನಗುತ್ತಾ ಇರ್ತಾರೋ ಅವರೇ ಭಗವಂತನ ಸೇರಲು ಅರ್ಹರು. 3ನೇ ಸ್ಟೆಪ್ಪನ್ನು ಹತ್ತುವುದಕ್ಕೆ ಅವರೇ ಅರ್ಹರು. ಯಾಕಂದರೆ ಯಾವಾಗ ನಾವು ಆನಂದದಲ್ಲಿ ಇರ್ತೀವೋ ಏನೂ ಆನಂದಕ್ಕೆ ಮೋಸ ಗೀಸ ಮಾಡೋಕ್ಕಾಗೋದಿಲ್ಲ. ಆವಾಗ ನಾವೇ ಭಗವಂತರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದಕ್ಕೆ 3ನೇದು ಮುದಿತ, 4ನೇದು ಉಪೇಕ್ಷೆ ಅಂದರೆ ಇಂಡಿಫೆನ್ಸ್. ಅಂದರೆ ಇವಾಗ ನಾವು ಭಗವಂತನ ಸೇರಬೇಕು ಅಂದರೆ ನಾವು ನಮ್ಮಲ್ಲಿ ಏನು ಇಟ್ಕೊಂಡು ಹೋಗ್ಬಾರ್ದು, ಎಂಟಿಯಾಗಿ ಹೋಗಬೇಕು. ನೋಡಿ, ಇವಾಗ ಒಂದು ಮಾರ್ಕೆಟ್ ಹೋಗ್ತೀವಿ, ಒಂದು ಬ್ಯಾಗ್ ತಗೊಂಡು ಹೋಗ್ತೀವಿ, ಆ ಬ್ಯಾಗಲ್ಲಿ ಏನೇನೋ ವಸ್ತುಗಳೆಲ್ಲ ಇಟ್ಕೊಂಡು ಹೋದ್ರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು ಹಾಕ್ಕೊಂಡು ಆಗಕ್ಕೆ ಬರುತ್ತಾ? ಎಂಟಿ ಬ್ಯಾಗ್ ತಗೊಂಡೋದ್ರೆ ಹಾಕ್ಕೊಂಡು ಬರೋಕ್ಕಾಗತ್ತೆ. ಅದೇ ರೀತಿ ನಾವು ಭಗವಂತನ ಸೇರಬೇಕಾದ್ರೆ ಎಂಟಿನೆಸ್ ಏನು ತಗೊಂಡು ಹೋಗ್ಬಾರ್ದು. ಇಷ್ಟು ಸಾಧನೆ ಮಾಡಿದ್ರೇನು ನಮ್ಮ ಮನಸ್ಸಿನಲ್ಲಿ ವ್ಯರ್ಥ ಪದಾರ್ಥ, ವ್ಯರ್ಥ ಆಲೋಚನೆಗಳು ಏನೋ ಒಂದಿರುತ್ತೆ, ಅವೆಲ್ಲ ಬಿಟ್ಬಿಡಬೇಕು. ಕೃತ್ರಿಮ ಮುಖವಾಡಗಳನ್ನು ಬಿಟ್ಟಬೇಕು ಅಂತ ರೋಷ ಅವ್ರು ಹೇಳ್ತಾರೆ. ನೋಡಿ, ಮೇಡಮ್ ಅಂದರೆ ನನಗೆ ಇಷ್ಟ ಇಲ್ಲ, ಆದರೂ ಸುಮ್ಮನೆ ಮೇಡಮ್ ಕಾಣಿಸಿದ್ರೆ, ಮೇಡಮ್ ನಿಮ್ಗೆ ನೋಡಿದ್ರೆ ತುಂಬ ಇಷ್ಟ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ಅಂತ ಸುಮ್ಮನೆ ಹೇಳ್ತೀವಿ. ಅದು ಆರ್ಟಿಫಿಷಿಯಲ್ ಕೃತ್ರಿಮ ಮುಖವಾಡ. ಅದೇ ರೀತಿ ಎಷ್ಟೊಂದು ಮುಖವಾಡಗಳನ್ನು ನಾವು ಹಾಕ್ಕೊತಾ ಇರ್ತೀವಿ ಒಂದು ದಿನದಲ್ಲಿ, ಇಲ್ಲಾಂದ್ರೆ ಒಂದು ತಿಂಗಳಲ್ಲಿ. ನಮ್ಮನ್ನು ನಾವು ನೋಡಿಕೊಂಡ್ರೆ ಎಷ್ಟೋ ಮುಖವಾಡಗಳನ್ನು ಹಾಕ್ಕೊತಾ ಇದ್ವಿ. ಅವೆಲ್ಲವನ್ನು ಬಿಡಬೇಕು. ವ್ಯರ್ಥ ಆಲೋಚನೆಗಳನ್ನು ಬಿಡಬೇಕು. ವ್ಯರ್ಥ ಫಾಸ್ಟೆಲ್ಲ ಇಟ್ಕೊಂಡಿದ್ದೀವಿ, ಅದೆಲ್ಲ ಬಿಡಬೇಕು. ಕೃತ್ರಿಮ ಮುಖವಾಡಗಳನ್ನು ಫಸ್ಟ್ ನಾವು ಬಿಡಬೇಕು. ಆವಾಗೇ ನೀವು ಆ ಭಗವಂತನ 4ನೇ ಮೆಟ್ಲು ಸೇರಲು ಸಾಧ್ಯ ಆಗುತ್ತೆ. ಆ ಕೃತ್ರಿಮ ಮುಖವಾಡಗಳೆಲ್ಲ ನಾವು ಸುಮ್ಮನೆ ಏನೇನೋ ಹೇಳೋದು, ನಮ್ಗೆ ಅರ್ಥ ಆಗಿಲ್ಲ, ಆದರೆ ನಾವೇನು ಹೇಳಿ ನನಗೂ ಅದು ಅರ್ಥ ಆಗಿದೆ, ನಾನು ಆವತ್ತೇ ತಿಳ್ಕೊಂಡಿದ್ದೆ, ನಂಗೆ ಗೊತ್ತು ಮೈಸೂರಲ್ಲಿ ಆವಾಗ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಏನೇನೋ ಹೇಳ್ತಾ ಇದ್ರು. ಆ ವ್ಯರ್ಥ ಮಾತುಗಳನ್ನು ನಾವು ಬಿಡಬೇಕು. ಆವಾಗ ನೀವು ಭಗವಂತನನ್ನು ಸೇರೋದಕ್ಕೆ ಅರ್ಹತೆ ಹೊಂದಿರ್ತೀರಾ. ಅಂದರೆ ಒಬ್ಬ ಊರಿನಲ್ಲಿ ಒಬ್ಬ ಸನ್ಯಾಸಿ ಇರ್ತಾರೆ. ಅವರು ತುಂಬ ದೃಢವಾಗಿ, ಅಂದವಾಗಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ಊರ ಜನರಿಗೆಲ್ಲ ತುಂಬ ಪ್ರೀತಿ, ಅವರನ್ನು ನೋಡಿದ್ರೆ ತುಂಬ ಪ್ರೀತಿ. ಅವ್ರು ಏನು ಮಾಡಿದ್ರೇನೋ ಅದೇ ಮಾಡ್ತಾ ಇರ್ತಾರೆ. ಅವ್ರು ಏನು ಹೇಳಿದ್ರೇನೋ ನೀವು ಈ ಥರ ಮಾಡಿ ಅಂದರೆ ಖಂಡಿತ ಮಾಡ್ತಾ ಇರ್ತಾರೆ. ಅಷ್ಟು ಇಷ್ಟ ಆ ಸನ್ಯಾಸ ಅಂದರೆ. ಒಂದಿನ ಬೆಳಗ್ಗೆ ಏನಾಯ್ತಂದರೆ ಆ ಊರ ಜನಗಳೆಲ್ಲ ಬಂದು ಆ ಸನ್ಯಾಸಿ ಗುಡಿಸೆ ಮೇಲೆ ಕಲ್ಲು ಹಾಕೋದು, ಇದು ಬೆಂಕಿ ಹಾಕೋದು, ಈ ಥರ ಮಾಡ್ತಾ ಇರ್ತಾರೆ. ಆ ಸನ್ಯಾಸಿ ಹೊರಗೆ ಬಂದು ಏನಾಗಿದೆ ನಿಮ್ಗೆಲ್ಲರಿಗೂ ಇವತ್ತು ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಒಂದು ಚಿಕ್ಕ ಮಗುವನ್ನು ಇಟ್ಕೊಂಡು ಆ ಮಗುವನ್ನು ಅವ್ರ ಸನ್ಯಾಸಿ ಮುಂದೆ ಇಟ್ಟು, ಇವ್ರು ಯಾರೋ ನೋಡಿ ಯಾರೋ ನೆನೆಸ್ಕೊ, ಇವ್ರು ಯಾರೋ ನಿಮಗೆ ನೆನಪಾಗ್ತಾ ಇದೆಯಾ ಅಂತ ಕೇಳ್ತಾರೆ. ನಾನಂದರೆ ನನಗೆ ಏನು ಗೊತ್ತಿಲ್ಲ, ಅವ್ರ ಬಗ್ಗೆ ನನಗೇನು ಗೊತ್ತಾಗತ್ತೆ, ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಗೊತ್ತಾಗತ್ತೆ ಅಂದಾಗ ಆ ಊರ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ತಾಯಿ ಹೇಳ್ತಾ ಇದ್ದಾರೆ ಈ ಮಗುವಿಗೆ ತಂದೆ ನೀನು ಅಂತ, ಇವರು ತಾಯಿ ಹೇಳ್ತಾ ಇದ್ದಾರೆ ಅಂತ ಒಬ್ಬ ಹುಡುಗಿನ ತೋರಿಸ್ತಾರೆ.
ನೀವು ಇಷ್ಟು ದಿನ ಎಷ್ಟೋ ಒಳ್ಳೆಯವರು ಅಂತ ಅಂದ್ಕೊಂಡು ನೀವೇನು ಹೇಳಿದ್ರೇನು ಮಾಡ್ತಾ ಇದ್ವಿ, ಆದರೆ ನೀವು ಮೋಸ ಮಾಡಿದ್ದೀರಾ. ಈ ಮಗುವಿಗೆ ನೀನೇ ತಂದೆ ಅಂತ ಆ ತಾಯಿ ಹೇಳ್ತಾ ಇದ್ದಾರೆ ಅಂತ ಆ ಮಗುವನ್ನ ಬಿಟ್ಬಿಟ್ಟು ಎಲ್ಲರೂ ಹೊಟ್ಟೋಗ್ತಾರೆ. ಮಧ್ಯಾಹ್ನ ಸಮಯ ಆಗ್ತಾ ಇತ್ತು, ಯಾರೂ ಊಟ ಕೊಡಲಿಲ್ಲ, ಮಗುಗೆ ಹಾಲಿಲ್ಲ, ಮಗು ಅಳ್ತಾ ಇರ್ತಾನೆ. ಆ ಸನ್ಯಾಸಿ ಎಲ್ಲರನ್ನೂ ಕೇಳ್ತಾನೆ, ಆ ಮಗುಗಾದ್ರೂ ಹಾಲು ಕೊಡಿ ಅಂತ ಕೇಳಿದಾಗ ಯಾರೂ ಕೊಡೋದಿಲ್ಲ. ಆ ಸನ್ಯಾಸಿ ಏನು ಮಾಡ್ತಾನೆ ಅಂದರೆ ಆ ಮಗುನ ತಗೊಂಡು ಆ ತಾಯಿ ಇದ್ದಾರಲ್ವ ಆ ಮನೆಗೆ ಹೋಗಿ, ಅಮ್ಮ ತಪ್ಪು ನಾನು ಮಾಡಿದ್ರೆ ಮಗುವಿಗೆ ಯಾಕೆ ಶಿಕ್ಷೆ ನೀವು ಕೊಡ್ತಾ ಇದ್ದೀರಾ, ಮಗುಗೆ ಬಂದು ಹಾಲು ಕೊಡಿ ಅಮ್ಮ ಅಂತ ಕೇಳ್ತಾನೆ. ಆವಾಗ ಆ ಹುಡುಗಿ ತುಂಬ ಅಳುತ್ತಾ ತಂದೆ ಹತ್ರ ಹೋಗಿ, ನಾನು ತಪ್ಪು ಹೇಳಿಬಿಟ್ಟೆ, ಆ ಮಗುವಿಗೆ ತಂದೆ ಆ ಸನ್ಯಾಸಿ ಅಲ್ಲ, ಬೇರೆಯವರು. ಆದರೆ ಅವ್ರ ಹೆಸರು ಹೇಳಿದರೆ ಅವ್ರಿಗೆ ನೀವು ಕಷ್ಟ ಕೊಡ್ತೀರಾ, ಅವ್ರಿಗೇನೋ ತೊಂದರೆ ಕೊಡ್ತೀರಾ ಅಂತ ನಾನು ಸನ್ಯಾಸಿ ಹೆಸರು ಹೇಳಿದೆ ಅಂತ ನನ್ನ ಕ್ಷಮಿಸಪ್ಪ ಅಂತ ತಂದೆಯನ್ನು ಕೇಳಿಕೊಂಡು ಹೊರಗೆ ಬಂದು ಮಗುವನ್ನು ಕರ್ಕೊಂಡೋಗಿ ಹಾಲು ಕೊಡ್ತಾನೆ. ಆವಾಗ ಊರು ಜನರಂತ ಬಂದು ಆ ಸನ್ಯಾಸಿಯನ್ನು ಕೇಳ್ತಾರೆ, ಯಾಕೆ ಬೆಳಗ್ಗೆ ನೀವು ಹೇಳಿಲ್ಲ, ಆ ಮಗುವಿಗೆ ತಂದೆ ನಾನಲ್ಲ ಅಂತ ಯಾಕೆ ನೀವು ಹೇಳಿಲ್ಲ, ನಾವೆಲ್ಲ ನಿಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ವಿ ಅಂದಾಗ ಆ ಸನ್ಯಾಸಿ ಹೇಳ್ತಾನೆ, ನಾನು ನಿಜ ಹೇಳಿದ್ರೆ ಬೇರೆಯವ್ರ ಮನೆಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಅದಕ್ಕೆ ನಾನು ಹೇಳಲಿಲ್ಲ ಅಂತಾನೆ. ಆಗ ಊರು ಜನರು ಕೇಳ್ತಾರೆ, ನಿಮ್ಮ ಗೌರವಕ್ಕೆ ಎಷ್ಟು ಕೀಡಾಯಿತು, ಎಲ್ಲರೂ ನೀವು ಈ ಥರ ಅವರು ಅಂತ ಎಷ್ಟು ಬೈಕೊಂಡಿದ್ರಲ್ವ ಅಂದರೆ, ಲೋಕಾಭಿಪ್ರಾಯಗಳು ಅಂತಾರೆ ತೆಲುಗಿನಲ್ಲಿ. ಅಂದರೆ ಲೋಕದ ಮಾತುಗಳಿಗೆ ಅಷ್ಟು ವ್ಯಾಲ್ಯೂ ಕೊಟ್ಟರೆ ನಾವು ಜೀವನ ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದು ರೀತಿ ಮಾತಾಡ್ಕೊತಾರೆ, ಅದು ಲೋಕಾಭಿಪ್ರಾಯಗಳಿಗೆ ನೀವು ವ್ಯಾಲ್ಯೂ ಕೊಡಬಾರ್ದು. ಅದಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ನೀವು ಏನು ಅಂದ್ಕೊಂಡ್ರೇನು ನನಗೇನು, ಅದಕ್ಕೆ ಅವೆಲ್ಲ ನಾನು ಉಪೇಕ್ಷಿಸಿದ್ದೀನಿ ಅಂದರೆ ಓಶೋವ್ರು ಏನು ಹೇಳ್ತಾರೆ ಅಂದರೆ, ನೀವು ಇವಾಗ ಜ್ಞಾನ ಇದೆಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದೀರ, ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ದೇವರ ಹತ್ರ ಹೋಗಬಾರ್ದು. ಗುರು ಅಂದರೆ ಚಿಟ್ಟ ಚಿಗುರಿ ಕೊನೆ ಬಂದ ಗುರು ಬಂದ ಅದನ್ನು ಸಹ ನೀವು ಬಿಡಬೇಕು. ಇಷ್ಟು ದಿನಗಳಿಂದ ಇಷ್ಟು ಸಂವತ್ಸರಗಳಿಂದ ನೀವೇನೇನು ಜ್ಞಾನವನ್ನು ಪಡ್ಕೊಂಡಿದ್ವೋ ಅವೆಲ್ಲ ಬಿಡಬೇಕು, ಗುರುವನ್ನು ಬಿಡಬೇಕು. ಎಲ್ಲವನ್ನು ಬಿಟ್ಟಾಗ ಮಾತ್ರ ಆ ಪರಮಾತ್ಮನನ್ನು ನೀವು ಹೊಂದಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಈ ಒಂದು ಹೆಜ್ಜೆ ಮುಂದೆ ಹಾಕಿದರೆ 10 ಹೆಜ್ಜೆ ಅವ್ರು ಕರ್ಕೊಂಡು ಹೋಗ್ತಾರೆ ಪರಮಾತ್ಮ ಅಂತಾರಲ್ವ, ಇಲ್ಲಿದಂತ ನಿನ್ನ ಪ್ರಯಾಣ ಮುಗ್ತಿದೆ, ಈಗ ಅವರೇ ನೋಡ್ಕೊತಾರೆ. ಈ 4 ಸ್ಟೆಪ್ ನೀವು ಹತ್ತಿದ್ರೆ ಮಿಕ್ಕಿದ್ದೆಲ್ಲ ಆ ಪರಮಾತ್ಮನ ನೋಡ್ಕೊತಾರೆ ಅಂತ ಈ ಕಾನ್ಸೆಪ್ಟ್ ಹೇಳ್ತಾರೆ. ಆ 3 days ವರ್ಕ್ಶಾಪಲ್ಲಿ ಓಶೋ ಅವರು ಬಂದಿರುವ ಸಾಧಕರಿಗೆಲ್ಲ ಈ ಥರ ಉಪೇಕ್ಷೆ ಪ್ರತಿಯೊಂದು ತಿಳ್ಕೋಬೇಕು. ಅದೇ ಗ್ರೇಟ್ ಅಂತ ಇಟ್ಕೋಬಾರ್ದು. ಇವತ್ತಿಗೆ ಜ್ಞಾನ ತಿಳ್ಕೊಂಡ್ರೆ ಓಕೆ, ಇದರ ಆಚರಣೆ ಮಾಡಿ, ಇದೇ ಗ್ರೇಟ್ ಇದೇ ಕೊನೆಯದು ಅಂತ ಅದನ್ನು ನೀವು ಇಟ್ಕೋಬಾರ್ದು. ಯಾವುದನ್ನು ಇಟ್ಕೋಬಾರ್ದು, ತಿಳ್ಕೋಬೇಕು, ಆಚರಣೆ ಮಾಡಬೇಕು, ಅದು ಫಲ ಏನು ಬರುತ್ತೆ ಬಂದಿರುತ್ತೆ ಅದನ್ನು ಬಿಡಬೇಕು. ಈ ರೀತಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ಮಲ್ಲಿರುವ ಪರಮಾತ್ಮನನ್ನು ನೀವು ಸೇರಲು ಆಗತ್ತೆ. ಪರಮಾತ್ಮ ಅಂದರೆ ಮತ್ತೆ ನೀವು ದೇವಸ್ಥಾನದಲ್ಲಿದ್ದೀರ, ಬೆಟ್ಟದ ಮೇಲೆ ಇದ್ದೀರಾ ಅಂತಲ್ಲ, ನಿಮ್ಮಲ್ಲಿರುವ ನೀವು ಪರಮಾತ್ಮನ ಸೇರಲು ಇದು ದಾರಿ. ಈ 4 ಮೆಟ್ಟು ನೀವು ಹತ್ತಬೇಕಂದ್ರೆ ಸ್ವಲ್ಪ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಮತ್ತೆ ಧ್ಯಾನನೇ. ಕೊನೆ ಆನ್ಸರ್ ಧ್ಯಾನನೇ. ಯಾಕಂದರೆ ಇವಾಗ ನಾನೊಂದು ಮಾತಾಡಬೇಕಂದ್ರೆ ಶಕ್ತಿ ಬೇಕು. ಈ ಬುಕ್ ಇಲ್ಲಿಡಬೇಕಂದ್ರೆ ಒಂದು ಶಕ್ತಿ ಬೇಕು. ಪ್ರತಿಯೊಂದು ಕೆಲಸಕ್ಕೂ ಒಂದು ಶಕ್ತಿ ಬೇಕು. ಆ ಶಕ್ತಿ ನಮಗೆ ಧ್ಯಾನದಿಂದ ಬರುತ್ತೆ. ನೀವು ಈ 4 ಸ್ಟೆಪ್ಸ್ ಆಚರಣೆ ಮಾಡಬೇಕಂದ್ರೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಧ್ಯಾನದಿಂದ ಬರುತ್ತೆ. ಅದಕ್ಕೆ ಪತ್ರಿಜಿ ಕಾನ್ಸೆಪ್ಟ್ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನ ಮಾಡಿದ್ರೆ ಶಕ್ತಿ, ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಆವಾಗ ನಿಮ್ಮಲ್ಲಿರುವ ಪರಮಾತ್ಮನನ್ನು ಸೇರಲು ಸಾಧ್ಯ ಆಗತ್ತೆ ಅಂತ ಓಶೋ ಅವರು ಈ ಕಾನ್ಸೆಪ್ಟ್ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಇಷ್ಟು ಅದ್ಭುತವಾದ ಜ್ಞಾನವನ್ನು ಕೊಟ್ಟಿರುವ ಓಶೋ ಅವರಿಗೆ ಒಂದು ಸಲ ಧನ್ಯವಾದಗಳ ಅರ್ಪಿಸ್ತೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಆ್ಯಕ್ಚುಲಿ ರೀಸೆಂಟಾಗಿ ನವಂಬರಲ್ಲೇ ಮ್ಯೂಸಿಕ್ ಫೆಸ್ಟ್ ಅಂತ ಆಗುತ್ತೆ ಪಿರಮಿಡ್ ಕನಕಪುರ ರೋಡಲ್ಲೇ. ನಾನು ಇವ್ರಿಗೆ ಸರಿ ಫೋನ್ ಮಾಡ್ತೀನಿ, ನಾನು ವಾಲಂಟಿಯರ್ ಆಗಿ ವಾಲಂಟಿಯರ್ ಆಗಬೇಕು, ಏನು ಮಾಡಬೇಕು ಅಂತ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅದರಲ್ಲಿ ನವ್ಯಾಶ್ರೀ ಅಂತವರು ಫುಲ್ಲು
ತೊಗೊಳ್ತಾ ಇರ್ತಾರೆ. ಅವತ್ತು ನವೆಂಬರ್ 7th ನಾನು ಹೋಗ್ತೀನಿ, ರಜಾಕ್ಕೆ ಹೋಗ್ತೀನಿ, ಮಧ್ಯಾಹ್ನ ಹೋಗ್ತೀನಿ, ಎಲ್ಲ ಆಗುತ್ತೆ, ಅಪ್ಲಿಕೇಶನು ಫಿಲ್ ಆಗುತ್ತೆ. ಅವ್ರು ಯಾಕೋ ನಂದು ಅಪ್ಲಿಕೇಶನ್ ಮಾತ್ರ ಸೈಡಿಗೆ ಇಕ್ತಾರೆ. ಯಾಕೆ ಹಿಂಗೆ ಇಕ್ತಿದ್ದಾರೆ ನನಗೇನು ಗೊತ್ತಾಗಲ್ಲ, ಯಾಕೆ ಹಿಂಗೆ ಇಕ್ತಿದ್ದಾರೆ ಅಂತ ನನಗೇನು ಗೊತ್ತಾಗಲ್ಲ. ಆಮೇಲೆ 1.5 hour ಮೆಡಿಟೇಷನ್ ಮಾಡ್ತೀನಿ, ಸರಿಯಾಗಿ ಆಗ್ತಾ ಇರಲ್ಲ ಮೆಡಿಟೇಷನು. ಒಳಗಿಂದ ಏನೋ ಏರ್ತಿದೆ, ಇಲ್ಲ ನಿಂದು ಇಲ್ಲಿಲ್ಲ ಕೆಲಸ, ನಡಿ ನಿಂದು ಗೋ ಬ್ಯಾಕ್ ಟು ದ ರೂಟ್ ಅಂದರು. ಯಾವ ರೂಟು ಏನು ರೂಟು ಅಂತ 2 hours ಯೋಚನೆ ಮಾಡ್ತೀನಿ. ಪಿರಮಿಡ್ ಇಲ್ಲಿದೆ ಅಲ್ಲ, ಇಲ್ಲಿ ಬುಕ್ ಸ್ಟೋರ್ಸ್ ಹತ್ರನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಎಲ್ಲೋ ಮಿಸ್ ಆಗ್ತಿದೆ. ಮತ್ತೆ ಅಲ್ಲಿ ಧ್ಯಾನಕ್ಕೆ ಕೂತ್ಕೊತೀನಿ, ಅವಾಗ ಬರುತ್ತೆ ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಅಂದರೆ ನಾನು ಇಲ್ಲಿ ಆಲ್ಮೋಸ್ಟ್ 2 months ಡೈಲಿ ಬಂದು ಮೆಡಿಟೇಷನ್ ಮಾಡ್ತಿದ್ದೆ. ಬ್ಯಾಕ್ ಟು ದ ರೂಟ್ಸ್ ಅಂತಾರೆ. ಅವಾಗ ಅಬ್ಸರ್ವ್ ಮಾಡಿಬಿಟ್ಟು ಓ ಇಲ್ಲಿ ಅನ್ನದಾನ ಕೊಡಬೇಕಾ, ಇಲ್ಲಿ ನನ್ನ ಸೇವೆ ಇದೆ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ ಸರಿ ಫೋನ್ ಮಾಡ್ತೀನಿ. ಯಾವತ್ತು 11th ಕೊಟ್ಬಿಡಪ್ಪ ಅಂತಾರೆ. ನನಗೆ ಅಷ್ಟೊಂದಿಗೆ ಸ್ವಲ್ಪ ನಂಗೆ ರಜಾಗಳು ಸಿಗೋಲ್ಲ. ಅಲ್ಲಿ ವಾಲಂಟಿಯರ್ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಅನ್ನದಾನಕ್ಕೋಸ್ಕರ ಅದು ಇಂಟ್ಯೂಷನಲ್ಲಿ ಇರುತ್ತೆ, ನಿಂದು ಇಲ್ಲಿ ಕೆಲಸ ಇದೆ, ಅಲ್ಲೇನಿಲ್ಲ. ಇಲ್ಲಿ ತುಂಬ ಜನ ಇದ್ದಾರೆ ವಾಲಂಟಿಯರ್ಸು ಕೆಲಸ ಮಾಡೋಕ್ಕೆ, ನೀನು ಅಲ್ಲಿಗೆ ಹೋಗು. ಇಮ್ಮಿಡಿಯೇಟ್ ಕಾರ್ ಸ್ಟಾರ್ಟ್ ಮಾಡಿ ಮೇನ್ ರೋಡ್ ಬರ್ತೀನಿ, ಕನಕಪುರ ರೋಡಲ್ಲಿ. ತುಂಬ ಜಾಯ್ಫುಲ್ ಆಗುತ್ತೆ. ಓ ಇಷ್ಟೆಲ್ಲ ಇದೆಯಾ ನಮ್ಮ ಇಂಟ್ಯೂಷನ್ಸಲ್ಲೇ ಅಂತ. ಏನಂದರೆ ಅಲ್ಲೋಗಿ ಅನ್ನದಾನ ಕೊಡು, ನಿಂಗೆ ಇನ್ನೂ ಒಳ್ಳೆಯದಾಗತ್ತೆ ಅಂತ ಬರುತ್ತೆ ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು MR ರೇಖಾ ಅಂತ, ಚಿಂತಾಮಣಿಯಿಂದ ಬಂದಿದ್ದೀನಿ. ನಮ್ಮ ಮೇಡಮ್ ಪದ್ಮಲತೆಯಿಂದ ನಾನು ಮೆಡಿಟೇಷನ್ ಬಂದಿದ್ದೀನಿ. 12 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ಇದರಿಂದ ಬಂದಾಗಿಂದ ಎಲ್ಲ ಥರದಲ್ಲೂ ಒಳ್ಳೇದಾಗ್ತಾ ಇದೆ. ನಾನು ಎಲ್ಲ ಸತ್ಸಂಗ ಕೇಳ್ತಾ ಇದ್ದೀನಿ, ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಆದರೂ ಎಲ್ಲೋ ಇತ್ತು ಒಂದು ಸ್ವಲ್ಪ, ಏನಾಗುತ್ತೋ ಲೈಫು ಹೆಂಗಿರುತ್ತೋ ಏನೋ ಅನ್ನೋ ಭಾವನೆಯಲ್ಲಿ ಇದ್ದೆ. ಆದರೆ ಈ ಮೆಡಿಟೇಷನ್ ಮಾಡಿದಾಗಿಂದ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿದೆ. ಏನಾದರೂ ಆಗಲಿ ಹೋಗ್ತಾ ಇರೋದೇ ಲೈಫಲ್ಲಿ ಮುಂದಕ್ಕೆ. ಇಲ್ಲೇ ನಿಂತ್ಕೊಂಡ್ರೆ ಹೆಂಗೆ ಇರ್ತೀವಿ ಲೈಫಲ್ಲಿ. ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಏನೇನು ನಡೀತೋ ಅದನ್ನು ಸ್ವೀಕರಿಸ್ಬೇಕು ಅನ್ನೋ ಭಾವನೆಯಲ್ಲೇ ಇದ್ದೀನಿ. ಆದರೂ ಯಾವಾಗೂ ಪ್ರೆಸೆಂಟಲ್ಲೇ ಇರ್ತೀನಿ. ನಿನ್ನೆ ಕೋಟೇಶ್ವರ್ ಸರ್ ಹತ್ರ ಕೇಳಿದೆ, ಸರ್ ಮಳೆ ಬರ್ತಾ ಇದೆ, ಹೆಂಗೆ ಬರೋದು? ಬನ್ನಿ ಮೇಡಮ್, ಬನ್ನಿ, ನೀವು ಬನ್ನಿ ಅಂತ ಹೇಳ್ತಾ ಇದ್ರು. ಅವರಿಂದ ಸ್ವಲ್ಪ ನನಗೂ ಉತ್ಸಾಹ ಬಂತು. ಏನಾದರೂ ಆಗಲಿ, ಮಳೆ ಬರಲಿ, ಗಾಳಿ ಬರಲಿ, ಹೋಗೋಣ ಅಂತ. ನನ್ನ ಮೇಡಮ್ಗೂ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದೆ. ಏನು ಮೇಡಮ್ ಅಂದರೆ, ಹೋಗೋಣ ನಡಿ, ಹೆಂಗಾದರೆ ಹಂಗೆ ಆಗುತ್ತೆ ಅಂದರು. ಅದಕ್ಕೆ ಧೈರ್ಯವಾಗಿ ಬಂದೆ. ಏನಂದರೆ ನಂಗೆ ಮಳೆ ಅಂದರೆ ತುಂಬ ಭಯ, ಎಲ್ಲೆಂದೋಗಿ ಏನಾಗುತ್ತೋ ಅನ್ನೋದು. ಆದರೂ ಧೈರ್ಯವಾಗಿ ಬಂದುಬಿಟ್ಟಿದ್ದೀನಿ. ಏನಂದರೆ ಎಲ್ಲದರಲ್ಲೂ ಮುಂದುಗದಲ್ಲಿ ಫಸ್ಟ್ ಆಗಿರ್ತೀನಿ. ಸೇವೆ ಅಂದರೆ ತುಂಬ ಇಷ್ಟ. ವ್ಯಾಲಿಗೆ ಹೋಗ್ತಾ ಇರ್ತೀವಿ, ಸೇವೆ ಮಾಡ್ತಾ ಇರ್ತೀವಿ. ಇದರಿಂದ ಬಂದಾಗಿಂದ ತುಂಬ ಹ್ಯಾಪಿಯಾಗಿದ್ದೀನಿ ಲೈಫು. ಅಷ್ಟೇ. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.